ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ಬಂಧುಗಳೇ, ಸಿರಿಗನ್ನಡ ಸುದ್ದಿವಾಹಿನಿಗೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನದ ಪಂಚಾಂಗ ಫಲ ಹೇಗಿದೆ, ಈ ದಿನದ ವಿಶೇಷತೆ ಏನು, ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಈ ದಿನದ ಪಂಚಾಂಗ ಫಲ. ಈ ದಿನ 2026ರ ಜನವರಿ ತಿಂಗಳ 8ನೇ ತಾರೀಕು ಬೃಹಸ್ಪತಿ ವಾಸರ, ಅಂದರೆ ಗುರುವಾರ. ಈ ಗುರುವಾರದ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಪುಷ್ಯ ಮಾಸದ ಕೃಷ್ಣ ಪಕ್ಷದ ಪಂಚಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 7 ನಿಮಿಷದವರೆಗೆ ಇರಲಿದೆ. ನಂತರ ಷಷ್ಠಿ ಆರಂಭ ಆಗುತ್ತೆ. ಷಷ್ಠಿಯ ತಿಥಿ ದಿನ ಪೂರ್ತಿ ಇರುತ್ತೆ. ಈ ದಿನದ ನಕ್ಷತ್ರ ಪುಬ್ಬ ನಕ್ಷತ್ರ, ಅಂದರೆ ಪೂರ್ವ ಫಲ್ಗುಣಿ ನಕ್ಷತ್ರ. ಇದು ಈ ದಿನ ಅಪರಾಹ್ನ 4 ಗಂಟೆ 10 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಫಲ್ಗುಣಿ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವ ಕರ್ಣ ಗರಜ. ಇದು ಈ ದಿನ ಸಂಜೆ 6 ಗಂಟೆ 46 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ಸೌಭಾಗ್ಯ ಯೋಗ. ಇದು ಈ ದಿನ ಸಂಜೆ 5 ಗಂಟೆ 25 ನಿಮಿಷದವರೆಗೆ ಇರಲಿದೆ. ನಂತರ ಶೋಭನ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಧನಸ್ಸು, ಚಂದ್ರ ಇರುವಂಥ ರಾಶಿ ಸಿಂಹ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1 ಗಂಟೆ 55 ನಿಮಿಷದಿಂದ ಅಪರಾಹ್ನ 3 ಗಂಟೆ 21 ನಿಮಿಷದವರೆಗೆ. ಉಳಿಕ ಕಾಲ ಈ ದಿನ ಬೆಳಿಗ್ಗೆ 9 ಗಂಟೆ 37 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 3 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6 ಗಂಟೆ 46 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 11 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 43 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 25 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 2 ಗಂಟೆ 53 ನಿಮಿಷದಿಂದ ಅಪರಾಹ್ನ 3 ಗಂಟೆ 35 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುರ್ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 6 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 48 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 5 ಗಂಟೆ 52 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 20 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 44 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 9 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಸಿಂಹ, ತುಲಾ, ವೃಶ್ಚಿಕ, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಗುರು ಅಂತ ಹೇಳಿದ್ರೆ ಧರ್ಮಕ್ಕೆ, ನ್ಯಾಯಕ್ಕೆ, ಶ್ರದ್ಧೆಗೆ, ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಜ್ಞಾನೋದಯಕ್ಕಾಗಲಿ ಹಾಗೆ ಉತ್ತಮ ರೀತಿಯ ಕಾರ್ಯಗಳನ್ನು ಶ್ರದ್ಧೆಯಿಂದ ಮಾಡಲಿಕ್ಕೆ ಈ ದಿನ ತುಂಬ ಅನುಕೂಲತೆಗಳಿದೆ. ಹಾಗೆ ಅದರ ಫಲಿತಾಂಶ ಕೂಡ ಬಹಳ ವಿಶೇಷವಾಗಿರುತ್ತೆ. ಹಾಗೆ ಭಾಗ್ಯೋದಯಕ್ಕಾಗಲಿ, ಪಾಂಡಿತ್ಯ ಸಂಪಾದನೆಗಾಗಲಿ, ಧನಪ್ರಾಪ್ತಿಗೆ, ಪುತ್ರ ಪ್ರಾಪ್ತಿಗೆ, ಸಂಪತ್ತಿಗೂ ಕೂಡ ಗುರು ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು, ಪ್ರಗತಿಯನ್ನು ಕಾಣಲಿಕ್ಕೂ ಕೂಡ ತುಂಬ ಅವಕಾಶಗಳಿರುತ್ತೆ. ಹಾಗೆ ಈ ದಿನ ಎಲ್ಲ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರೋದ್ರಿಂದ ಈ ದಿನ ಶುಭ ದಿನವಾಗಿರುತ್ತೆ. ಹಾಗಾಗಿ ಈ ದಿನದ ಕಾರ್ಯಕ್ರಮಗಳನ್ನು, ಚಟುವಟಿಕೆಗಳನ್ನು ಆದಷ್ಟು ನೀವು ಗುರುಹೋರದಲ್ಲಿ ಆರಂಭ ಮಾಡಿದ್ರೆ ಅತ್ಯುತ್ತಮವಾದಂತಹ ಫಲಿತಾಂಶಗಳು ಕೂಡ ಸಿಕ್ಕತ್ತೆ. ಹಾಗಾಗಿ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6 ಗಂಟೆ 41 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 37 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 19 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 16 ನಿಮಿಷದವರೆಗೆ. ಹಾಗೆ ರಾತ್ರಿ 8 ಗಂಟೆ 10 ನಿಮಿಷದಿಂದ ರಾತ್ರಿ
9:13 ಗುರುಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು. ಆದರೆ ಈ ಮಧ್ಯಾಹ್ನ ಇರುವಂತಹ ಗುರುಹೋರದ ಸಮಯದಲ್ಲಿ ಸ್ವಲ್ಪ ಸಮಯ ರಾಹುಕಾಲ ಕೂಡ ಇರುತ್ತೆ. ಇದನ್ನು ನೀವು ನೋಡಿಕೊಂಡು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಏನಾದರೂ ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಚಟುವಟಿಕೆಗಳು ಅಥವಾ ನಿಮ್ಮ ಪ್ರಯಾಣ ಆರಂಭ ಆದರೆ ಸ್ವಲ್ಪ ನಿಧಾನ ಆಗುತ್ತೆ. ಏಕೆಂದರೆ ಶನಿ ಮಂದಗತಿಯ ಚಲನೆಯನ್ನು ಹೊಂದಿರುವಂಥವನು. ಹಾಗಾಗಿ ಕೆಲಸ ಕಾರ್ಯಗಳು ಆರಂಭ ಆಗುವಂಥದ್ದು ಕೂಡ ತಡ ಆಗುತ್ತೆ ಮತ್ತು ಅದರಿಂದ ಬರುವಂತಹ ಫಲಿತಾಂಶಗಳು ಕೂಡ ತುಂಬ ತಡವಾಗುತ್ತೆ. ಇದರಿಂದ ನಿಮ್ಮ ತಾಳ್ಮೆ ಪರೀಕ್ಷೆಗೆ ಒಳಗಾಗುವಂಥದ್ದು. ಹಾಗಾಗಿನೇ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಪ್ರಾತಃ ಕಾಲ 5:38 ಬೆಳಿಗ್ಗೆ 6:42 ಇನ್ನು ಮಧ್ಯಾಹ್ನ 12:22 ಮಧ್ಯಾಹ್ನ 1:19 ಇನ್ನು ರಾತ್ರಿ 7:07 ರಾತ್ರಿ 8:10 ಶನಿ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಬುಧ ಹೋರ ಏನಿದೆ ಇದು ಕೂಡ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಇದು ಸ್ವಲ್ಪ ಅನ್ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ವ್ಯವಹಾರಸ್ಥರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾದಂತಹ ಸಂದರ್ಭ ಅಂತ ಹೇಳಿದ್ರೆ ಈ ದಿನ ಇರುವಂಥ ಬುಧ ಹೋರದ ಸಮಯದಲ್ಲಿ. ಹಾಗೆ ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಆಗಲಿ, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರ, ಇನ್ನು ವ್ಯಾಪಾರದಲ್ಲಿ ಬಂಡವಾಳ ತೊಡಗಿಸುವಂಥದ್ದು, ವ್ಯಾಪಾರ ವಿಸ್ತರಣೆ ಮಾಡುವಂಥದ್ದು, ವ್ಯಾಪಾರಿ ಸಂಬಂಧವಾಗಿ ಪ್ರಯಾಣ ಮಾಡುವಂಥದ್ದು, ಇದ್ಯಾವುದನ್ನು ಕೂಡ ಈ ದಿನ ಇರುವಂಥ ಬುಧ ಹೋರದಲ್ಲಿ ಮಾಡಬೇಡಿ. ಆದಷ್ಟು ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ವಿದ್ಯಾರ್ಥಿಗಳು ಕೂಡ ನಿಮ್ಮ ಮುಂದಿನ ವ್ಯಾಸಂಗದ ಬಗ್ಗೆ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಬುಧ ಹೋರದಲ್ಲಿ ಪ್ರಯತ್ನ ಮಾಡಬೇಡಿ. ಹಾಗಾಗಿ ಬುಧ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:28 ಬೆಳಿಗ್ಗೆ 11:25 ಇನ್ನು ಸಂಜೆ 5:07 ಸಂಜೆ 6:04 ಇನ್ನು ರಾತ್ರಿ 12:23 ರಾತ್ರಿ 1:26 ಬುಧ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಮಾತ್ರ ಬಹಳ ಚೆನ್ನಾಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಯಾವುದೇ ರೀತಿಯ ಹೊಸ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ, ಯಾವುದೇ ರೀತಿಯ ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕೆ ರವಿ ಹೋರ ತುಂಬ ಪ್ರಶಸ್ತವಾಗಿದೆ. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಆಗಲಿ ಅಥವಾ ಯಾವುದೇ ರೀತಿಯ ವ್ಯಾಪಾರಕ್ಕೆ ಬಂಡವಾಳ ತೊಡಗಿಸುವಂಥದ್ದು, ವ್ಯಾಪಾರಿ ಸಂಬಂಧವಾದಂಥ ಮಾತುಕತೆಗಳು, ಒಪ್ಪಂದಗಳಿರ್ಬೋದು, ಪ್ರಯಾಣ ಇರ್ಬೋದು, ಇದಕ್ಕೆಲ್ಲ ರವಿ ಹೋರ ಬಹಳ ಚೆನ್ನಾಗಿದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ವೈದ್ಯರನ್ನು ಭೇಟಿ ಮಾಡುವಂಥದ್ದು, ಔಷಧೋಪಚಾರಗಳಿರ್ಬೋದು, ಶುಶ್ರೂಷೆಯ ವಿಚಾರ ಇರ್ಬೋದು, ಇದೆಲ್ಲದಕ್ಕೂ ಕೂಡ ರವಿ ಹೋರದಲ್ಲಿ ನೀವು ಫಾಲೋ ಅಪ್ ಮಾಡ್ಬೋದು, ಒಳ್ಳೆಯ ಫಲ ಸಿಕ್ಕತ್ತೆ. ಹಾಗಾಗಿ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:34 ಬೆಳಿಗ್ಗೆ 9:31 ಇನ್ನು ಅಪರಾಹ್ನ 3:13 ಅಪರಾಹ್ನ 4:10 ಇನ್ನು ರಾತ್ರಿ 10:16 ರಾತ್ರಿ 11:19 ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶುಕ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಇದು ತುಂಬ ಫೇವರಬಲ್ ಆಗೇ ಇದೆ. ಅದರಲ್ಲೂ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ, ಹಾಗೆ ರೇಷ್ಮೆ ವ್ಯಾಪಾರಿಗಳಿಗೆ, ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ಈ ಶುಕ್ರ ಹೋರದಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಪ್ರಗತಿಯನ್ನು ಕಾಣುವಂತಹ ಅವಕಾಶಗಳು ಜಾಸ್ತಿ ಇದೆ. ಹಾಗೆ ನಿಮ್ಮ ಕ್ಲೈಂಟ್ಸನ್ನು ಮೀಟ್ ಮಾಡುವಂಥ ವಿಚಾರ, ಹಣಕಾಸಿನ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥ ವಿಚಾರ ಅಥವಾ ವ್ಯಾಪಾರಸ್ಥರು ಈ ದಿನ ಈ ಶುಕ್ರ ಹೋರವನ್ನು ಬಳಸ್ಕೊಂಡ್ರೆ ನಿಮ್ಮ ಒಂದು ಪ್ರಯತ್ನ ಸಫಲವಾಗುತ್ತೆ. ಹಾಗಾಗಿ ಶುಕ್ರ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:31 ಬೆಳಿಗ್ಗೆ 10:28 ಇನ್ನು ಅಪರಾಹ್ನ 4:10 ಸಂಜೆ 5:07 ಇನ್ನು ರಾತ್ರಿ 11:19 ರಾತ್ರಿ 12:23 ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಆದಷ್ಟು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಈ ಮುಹೂರ್ತದ ಜೊತೆಗೆ ನೀವು ಯಾವ ಹೊರದಲ್ಲಿ ಯಾವ ಕೆಲಸವನ್ನು ಮಾಡಿದ್ರೆ ಯಾವ ರೀತಿಯ ಫಲಾಫಲಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರವನ್ನು ಕೂಡ ಪ್ರತಿನಿತ್ಯ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದನ್ನು ನೀವು ಫಾಲೋ ಅಪ್ ಮಾಡಿ. ಹಾಗಾಗಿ ನಿಮ್ಮ ಪ್ರಯತ್ನಗಳು ನೀವು
ನಿರೀಕ್ಷಿಸಿದಂತಹ ಫಲಿತಾಂಶಗಳನ್ನು ಕೊಟ್ಟೇ ಕೊಡುತ್ತೆ. ಹಾಗೆ ಈ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರೋದ್ರಿಂದ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗುತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಈ ದಿನ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಪಂಚಮಿಯ ತಿಥಿ. ಈ ದಿನ ಬೆಳಿಗ್ಗೆ 10:07 ಮುಕ್ತಾಯ ಆದರೆ ಷಷ್ಠಿ ತಿಥಿ ಆರಂಭ ಆಗುತ್ತೆ. ಹಾಗಾಗಿ ಈ ದಿನ ಷಷ್ಠಿಯ ವ್ರತವನ್ನು ಮಾಡುವಂಥದ್ದು. ಹಾಗೆ ಈ ದಿನದ ಕಾರ್ಯಕ್ರಮಗಳಲ್ಲಿ ದಗ್ಧ ಯೋಗ ಆರಂಭ ಆಗೋದ್ರಿಂದ ಕೆಲವೊಂದು ವಿಶೇಷವಾದಂತಹ ಕೆಲಸಗಳನ್ನು ಮಾಡಬಾರ್ದು ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಬೆಳಗಿನ ಅವಧಿಯಲ್ಲಿ ಈ ಪಂಚಮಿ ಇರುವಂತಹ ಸಂದರ್ಭದಲ್ಲಿ ನೀವು ಕೆಲವೊಂದು ಶುಭ ಕಾರ್ಯಗಳನ್ನು ನೀವು ಹಮ್ಮಿಕೊಳ್ಬೋದು. ಇನ್ನು ಇದೇ ಜನವರಿ ತಿಂಗಳ 13ನೇ ತಾರೀಕು, 14ನೇ ತಾರೀಕು ಮತ್ತು 15ನೇ ತಾರೀಕು, ಇದು ಮಕರ ಸಂಕ್ರಾಂತಿ ಬರುವಂತಹ ದಿನ 15ನೇ ತಾರೀಕು. ಈ ದಿನ ಸೂರ್ಯ ಸಂಕ್ರಮಣ ಆಗುತ್ತೆ. ಹಾಗಾಗಿನೇ ಈಗ ಹೇಳ್ತಾ ಇರುವಂತಹ ದಿನಾಂಕಗಳೇನಿದೆ 13, 14, 15, 16 ಮತ್ತು 17ನೇ ತಾರೀಕು ಶನಿವಾರದವರೆಗೆ ದಿನಗಳು ಅಷ್ಟೊಂದು ಪ್ರಶಸ್ತವಾಗಿಲ್ಲ. ಹಾಗಾಗಿ ಮನೆಯಲ್ಲಿ ಆಗಬೇಕಾಗಿರುವಂಥ ಶುಭ ಕಾರ್ಯಗಳ ಬಗ್ಗೆ ಆಗಲಿ, ಅದರ ಪೂರ್ವ ಸಿದ್ಧತೆ ಬಗ್ಗೆ ಆಗಲಿ ನೀವು ಸಮಯವನ್ನು ನೋಡಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಜನವರಿ ತಿಂಗಳಲ್ಲಿ ಶುಕ್ರ ಅಸ್ತನಾಗಿರೋದ್ರಿಂದ ಯಾವುದೇ ಮುಹೂರ್ತಗಳಿಲ್ಲ ಶುಭ ಕಾರ್ಯಗಳಿಗೆ. ಇದನ್ನು ಕೂಡ ನೀವು ಗಮನದಲ್ಲಿಟ್ಕೊಳ್ಬೇಕು. ಇನ್ನು ಜನವರಿ ತಿಂಗಳಲ್ಲಿ ರಾಜಯೋಗ ಆರಂಭ ಆಗುವಂಥದ್ದು 19ನೇ ತಾರೀಕಿನಿಂದ ಜನವರಿ ಕೊನೆಯವರೆಗೆ, ಅಂದರೆ 31ನೇ ತಾರೀಕಿನವರೆಗೆ ಇರುತ್ತೆ. ಆ ಸಂದರ್ಭದಲ್ಲಿ ನೀವು ನಿಮ್ಮ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಅಡಿಪಾಯ ಹಾಕುವಂಥದ್ದಾಗಲಿ, ಭೂಮಿ ಪೂಜೆ ಮಾಡುವಂಥದ್ದು, ಕಟ್ಟಡ ನಿರ್ಮಾಣದ ಕೆಲಸ ಇರ್ಬೋದು, ಅಥವಾ ಇನ್ನು ಬೇರೆ ರೀತಿಯ ಶುಭ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ ರಾಜಯೋಗ ಪ್ರಾರಂಭ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ನೀವು ಆ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ, ನಿನ್ನೆ ನಾವು ಯಾವ ಯಾವ ನಕ್ಷತ್ರದಲ್ಲಿ ಯಾವ ಯಾವ ಶುಭ ಕಾರ್ಯಗಳನ್ನು ಮಾಡಬಹುದು ಅನ್ನುವಂಥ ಒಂದು ವಿಚಾರವನ್ನು ತಿಳಿಸ್ತಾ ಇದ್ವಿ. ಆದರೆ ಈ ದಿನ ಅದನ್ನು ಮುಂದುವರಿಸ್ತಾ ಬಹಳ ವಿಶೇಷವಾದಂಥ ಒಂದು ಮಾಹಿತಿಯನ್ನು ನಿಮಗಾಗಿ ತಿಳಿಸುವಂಥದ್ದಿದೆ. ಏಕೆಂದರೆ ನಕ್ಷತ್ರಗಳ ಸ್ವಭಾವ ಹೇಗಿರುತ್ತೋ ಅದಕ್ಕೆ ಅನುಗುಣವಾಗಿ ಕೆಲಸ ಕಾರ್ಯಗಳು ಆರಂಭ ಆದರೆ ಫಲಿತಾಂಶಗಳು ಕೂಡ ನಕ್ಷತ್ರದ ಸ್ವಭಾವದಂತೆಯೇ ಬರುತ್ತೆ ಅನ್ನುವಂಥ ಒಂದು ವಿಚಾರ ಜ್ಯೋತಿಷ್ಯ ಶಾಸ್ತ್ರದಲ್ಲಿದೆ. ಅದಕ್ಕಾಗಿಯೇ ಮುಹೂರ್ತ ಚಿಂತಾಮಣಿ ಬಹಳ ಅದ್ಭುತವಾದಂಥ ಒಂದು ಗ್ರಂಥ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಹಾಗಾಗಿ ಆ ಒಂದು ಗ್ರಂಥವನ್ನು ಆಧರಿಸಿರುವಂಥ ಮಾಹಿತಿಯನ್ನು ಈ ದಿನ ಯಾವ ಯಾವ ನಕ್ಷತ್ರಗಳ ಸ್ವಭಾವ ಹೇಗಿರುತ್ತೆ, ಹಾಗೆ ಯೋಗ್ಯ ಕಾರ್ಯಗಳು ಯಾವ ರೀತಿಯಲ್ಲಿ ಆ ನಕ್ಷತ್ರಗಳನ್ನು ಮಾಡ್ಬೋದು ಅನ್ನುವಂಥ ವಿಚಾರಗಳನ್ನು ಈ ದಿನ ಕೂಡ ತಿಳ್ಕೊಳ್ಳೋಣ. ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇರುವಂಥ 27 ನಕ್ಷತ್ರಗಳನ್ನು ಬಹಳ ವಿಶೇಷವಾಗಿ ವರ್ಗೀಕರಿಸಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಕ್ರೂರ ನಕ್ಷತ್ರಗಳು, ಅಂದರೆ ತೀಕ್ಷ್ಣವಾಗಿರುವಂಥ ನಕ್ಷತ್ರಗಳು, ಸ್ವಲ್ಪ ಅಗ್ರೆಸಿವ್ ನೇಚರ್ ಇರುವಂಥ ನಕ್ಷತ್ರಗಳು ಯಾವ್ಯಾವುದು ಅಂತ ಹೇಳಿದ್ರೆ ಭರಣಿ ನಕ್ಷತ್ರ, ಪುಬ್ಬ ನಕ್ಷತ್ರ ಅಂದರೆ ಪೂರ್ವ ಫಲ್ಗುಣಿ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರ ಮತ್ತು ಮಖಾ ನಕ್ಷತ್ರ. ಇಲ್ಲಿ ಮುಹೂರ್ತ ಚಿಂತಾಮಣಿ ಹೇಳೋ ಪ್ರಕಾರ ಈ 5 ನಕ್ಷತ್ರಗಳು ಕ್ರೂರ ನಕ್ಷತ್ರಗಳು ಅನ್ನುವಂಥ ಒಂದು ಅರ್ಥ. ಅಂದರೆ ಈ ನಕ್ಷತ್ರಗಳು ಕಠಿಣವಾಗಿರುತ್ತೆ ಮತ್ತು ನಾಶಕಾರಿ ಕಾರ್ಯಗಳಿಗೆ ಮಾತ್ರ ಇದನ್ನು ಉಪಯೋಗಿಸಬೇಕು ಅನ್ನುವಂಥದ್ದು ಇದೆ. ಹಾಗೆ ಮಂಗಳಕರವಾಗಿರುವಂತಹ ಕಾರ್ಯಗಳು, ಶಾಂತವಾದಂತಹ ಕಾರ್ಯಗಳು, ಹೋಮ ಹವನಾದಿಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ನಕ್ಷತ್ರಗಳು ಇರುವಂತಹ ದಿನವನ್ನು ಅವಾಯ್ಡ್ ಮಾಡಬೇಕು ಅನ್ನುವಂಥದ್ದು ಜ್ಯೋತಿಷ್ಯ ಶಾಸ್ತ್ರದಲ್ಲಿದೆ. ಹಾಗಾದರೆ ಈ ಕ್ರೂರ ನಕ್ಷತ್ರಗಳು ಇರುವಂಥ ದಿನ ಯಾವಾಗ ಯಾವ ಕಾರ್ಯಗಳನ್ನು ಮಾಡ್ಬೋದು ಅಂತಂದರೆ ಆ ದಿನ ಶಸ್ತ್ರಚಿಕಿತ್ಸೆಯನ್ನು ಮಾಡ್ಬೋದು. ವೈದ್ಯಕೀಯ ಚಿಕಿತ್ಸೆ ಯಾವುದೇ ರೀತಿಯಲ್ಲಿರಲಿ ಅದನ್ನು ಮಾಡಲಿಕ್ಕೆ ಈ ನಕ್ಷತ್ರಗಳು ಪ್ರಶಸ್ತವಾಗಿರುತ್ತೆ. ಇನ್ನು ಶತ್ರು ನಿಗ್ರಹವನ್ನು ಮಾಡಲಿಕ್ಕೆ, ಶತ್ರುಗಳನ್ನು ಹಿಮ್ಮೆಟ್ಟಿಸುವಂಥದ್ದು, ಕಾನೂನಿನ ಹೋರಾಟವನ್ನು ಆರಂಭ ಮಾಡುವಂಥದ್ದು ಅಥವಾ ಯಾವುದೇ ರೀತಿಯ ದಂಡನೆಯ ಕಾರ್ಯವನ್ನು ಮಾಡಲಿಕ್ಕೆ ಈ ಕ್ರೂರ ನಕ್ಷತ್ರಗಳಿರುವಂಥ ದಿನವನ್ನು ಬಳಸ್ಬೋದು. ಇನ್ನು ಕೆಲವೊಮ್ಮೆ ಸಾಲ ವಸೂಲಿಗೆ ಹೋಗ್ತೀರಿ, ಅದು ಬೇರೆ ದಿನದಲ್ಲಿ ಹೋದರೆ ನೀವು ಕೊಟ್ಟಂತಹ ಸಾಲ ವಾಪಸ್ ಬರಲ್ಲ. ಆದರೆ ಈ ಕ್ರೂರ ನಕ್ಷತ್ರಗಳಿರುವಂತಹ ದಿನದಂದು ನೀವು ಸಾಲ ವಸೂಲಿ ಮಾಡುವಂಥ ಒಂದು ಪ್ರಯತ್ನ ಮಾಡಿ, ಅದರಲ್ಲಿ ಸ್ವಲ್ಪ ಭಾಗವಾದರೂ ಕೂಡ ನೀವು ಕೊಟ್ಟ ಸಾಲ ನಿಮಗೆ ವಾಪಸ್ ಬರುತ್ತೆ. ಹಾಗೆ ಕೆಲವೊಮ್ಮೆ ಜೀವನದಲ್ಲಿ ಕಠಿಣವಾದಂತಹ, ಕಠೋರವಾದಂತಹ, ಬಹಳ ನಿರ್ದಾಕ್ಷಿಣ್ಯವಾದಂಥ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗತ್ತೆ. ಡಿಸಿಷನ್ ಮೇಕಿಂಗ್ ಅನ್ನುವಂಥದ್ದು ಬೇರೆ ಸಂದರ್ಭದಲ್ಲಿ ಕಷ್ಟ ಆಗುತ್ತೆ. ಆದರೆ ಈ ಕ್ರೂರ ನಕ್ಷತ್ರಗಳಿರುವಂತಹ ದಿನದಂದು ನೀವು ಯಾವುದೇ ರೀತಿಯ ಕಠಿಣ ನಿರ್ಣಯಗಳನ್ನು ಕೈಗೊಂಡ್ರೆ ಅದನ್ನು ನೀವು ಬದಲಾವಣೆ ಮಾಡಲ್ಲ, ಅದಕ್ಕೆ ಸ್ಟಿಕ್ ಆನ್ ಆಗ್ತೀರಿ, ಆ ಒಂದು ಕಾರ್ಯ ಹಾಗೇ ಆಗತ್ತೆ ಅನ್ನುವಂಥ ಒಂದು ವಿಚಾರ.
ಇನ್ನು ಮುಂದುವರೆದು ಹೇಳೋದಾದರೆ ಕೆಲವೊಂದು ಅಭಿಚಾರ ಕ್ರಿಯೆಗಳನ್ನು ಮಾಡುವಂಥದ್ದಿದೆ. ಮಾಟ ಮಂತ್ರ ಮಾಡುವಂಥದ್ದು, ತಾಂತ್ರಿಕ ಕಾರ್ಯಗಳನ್ನು ಮಾಡ್ತಾರೆ, ಕೆಲವೊಮ್ಮೆ ಉಚ್ಚಾಟನ ಕಾರ್ಯಗಳನ್ನು ಮಾಡುವಂಥದ್ದು, ಹಳೆಯ ಬಂಧನ ಇರ್ಬೋದು ಅಥವಾ ಈ ಬಂಧನಗೊಳಿಸುವಂತಹ ಕೆಲವೊಂದು ಕಾರ್ಯಗಳನ್ನು ಮಾಡುವಂಥದ್ದಿದೆ. ಈ ಕಣ್ಣು ಕಟ್ಟು ವಿದ್ಯೆ ಆಗಲಿ ಅಥವಾ ಈ ನಿಗ್ರಹ ಮಾಡುವಂತಹ ವಿದ್ಯೆ, ಯಂತ್ರ ಮಂತ್ರ ತಂತ್ರ ಇತ್ಯಾದಿ ವಿದ್ಯೆ, ಇವುಗಳನ್ನು ನೀವು ಪ್ರಯೋಗ ಮಾಡಲಿಕ್ಕೆ ಈ ಸಂದರ್ಭವನ್ನು ಬಳಸ್ಕೊಳ್ಬೋದು. ಹಾಗೆ ದುಷ್ಟ ಭಾವ ನಿವಾರಣಾ ಕಾರ್ಯಗಳನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಮಾಡ್ಬೋದು ಅನ್ನುವಂಥದ್ದು ಇದೆ. ಅದಕ್ಕಾಗಿಯೇ ಈ ಮುಹೂರ್ತ ಚಿಂತಾಮಣಿ ಹೇಳುವಂಥದ್ದು ಭರಣ್ಯಾದೀನಿ ತೀಕ್ಷ್ಣಾಣಿ ನಕ್ಷತ್ರಾಣಿ ಪ್ರಚಕ್ಷತೆ ಕ್ರೂರ ಕರ್ಮಸು ಯುಕ್ತಾನಿ ಮಂಗಳೇಶು ವಿವರ್ಜಯೇತ್ ಅನ್ನುವಂಥ ಒಂದು ಮಾತು ಈ ತೀಕ್ಷ್ಣವಾಗಿರುವಂಥ ನಕ್ಷತ್ರಗಳು ಇದಕ್ಕೆ ಹೊಂದಾಣಿಕೆ ಆಗುವಂಥದ್ದು. ಇನ್ನು ಇದೇ ಗ್ರಂಥ ಹೇಳೋ ಪ್ರಕಾರ ಮೃದು ನಕ್ಷತ್ರಗಳು ಅನ್ನುವಂಥದ್ದು ಕೂಡ ಇದೆ. ಇದು 4 ನಕ್ಷತ್ರಗಳು, 27 ನಕ್ಷತ್ರಗಳ ಪೈಕಿ. ಅದರಲ್ಲಿ ಮೃಗಶಿರ ನಕ್ಷತ್ರ, ಚಿತ್ತಾ ನಕ್ಷತ್ರ, ರೇವತಿ ನಕ್ಷತ್ರ ಮತ್ತು ಅನುರಾಧ ನಕ್ಷತ್ರ, ಈ 4 ನಕ್ಷತ್ರಗಳು ಮೃದು ಸ್ವಭಾವದ ನಕ್ಷತ್ರಗಳು ಅಂತ ಕರೆದಿದ್ದಾರೆ. ಹಾಗಾಗಿ ಈ ಮೃದು ಸ್ವಭಾವದ ನಕ್ಷತ್ರಗಳು ಶಾಂತವಾಗಿರುವಂಥ ಕಾರ್ಯಗಳಿಗೆ, ಮಂಗಳ ಕಾರ್ಯಗಳಿಗೆ ಬಹಳ ಶ್ರೇಷ್ಠವಾಗಿರುವಂಥದ್ದು. ಈ ನಕ್ಷತ್ರಗಳಿರುವಂತಹ ದಿನದಂದು ವಿವಾಹವನ್ನು ಮಾಡ್ಬೋದು, ನಿಶ್ಚಿತಾರ್ಥವನ್ನು ಮಾಡ್ಬೋದು, ಗೃಹ ಪ್ರವೇಶವನ್ನು ಮಾಡ್ಬೋದು, ಹೋಮ ಹವನಾದಿ ಪೂಜೆಗಳನ್ನು ಮಾಡ್ಬೋದು. ಹಾಗೆ ನೀವು ಸಂಕಲ್ಪಿಸಿದಂತಹ ಯಾವುದೇ ವ್ರತವನ್ನು ಮಾಡಲಿಕ್ಕೆ ಈ ಒಂದು ಮೃದು ಸ್ವಭಾವದ ನಕ್ಷತ್ರಗಳಿರುವಂತಹ ದಿನ ಪ್ರಶಸ್ತವಾಗಿರುತ್ತೆ. ಇನ್ನು ವಿದ್ಯಾಭ್ಯಾಸ ಆರಂಭ ಆಗುವಂಥದ್ದಾಗಲಿ ಅಥವಾ ಯಾವುದೇ ರೀತಿಯ ದೀಕ್ಷೆಯನ್ನು ತೊಟ್ಕೊಳ್ಳುವಂಥದ್ದು, ಯಾವುದೇ ಮಂತ್ರ ಸಿದ್ಧಿಯನ್ನು ಗುರುಮುಖಿಯನ್ನು ಪಡ್ಕೊಳ್ಳುವಂಥದ್ದು, ಇನ್ನು ಯಾವುದೇ ಸಂಧಾನ ಮಾಡಿಕೊಳ್ಳುವಂಥದ್ದು, MOU ಮಾಡಿಕೊಳ್ಳುವಂಥದ್ದು, ಅಗ್ರಿಮೆಂಟ್ಗೆ ಸಹಿ ಮಾಡುವಂಥ ವಿಚಾರ, ಒಪ್ಪಂದದ ವಿಚಾರ ಅಥವಾ ಈ ನಿಶ್ಚಿತಾರ್ಥ ಮಾಡಿಕೊಳ್ಳುವಂಥ ವಿಚಾರ, ಇದನ್ನೆಲ್ಲ ಈ ಒಂದು ನಕ್ಷತ್ರ ಇರುವಂತಹ ದಿನದಲ್ಲಿ ಮಾಡ್ಬೋದು. ಇನ್ನು ಕೆಲವೊಂದು ಸಂಗೀತ, ನೃತ್ಯ, ಕಲೆ, ಸೌಂದರ್ಯ ಇತ್ಯಾದಿ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೂ ಕೂಡ ಈ ಸಂದರ್ಭ ಪ್ರಶಸ್ತವಾಗಿರುತ್ತೆ. ಇನ್ನು ಪ್ರವಾಸವನ್ನು ಕೈಗೊಳ್ಳಿಕ್ಕಾಗಲಿ, ಯಾತ್ರೆಯನ್ನು ಕೈಗೊಳ್ಳಿಕ್ಕಾಗಲಿ ಅಥವಾ ಯಾವುದೇ ರೀತಿಯ ಸತ್ಕಾರ್ಯಗಳನ್ನು ಮಾಡಲಿಕ್ಕೆ ಈ ಒಂದು ಮೃದು ಸ್ವಭಾವದ ನಕ್ಷತ್ರಗಳು ತುಂಬ ಪ್ರಶಸ್ತವಾಗಿರುತ್ತೆ. ಹಾಗಾಗಿ ಇಲ್ಲಿ ಕಾಲಪ್ರಕಾಶಿಕ ಅನ್ನುವಂಥ ಗ್ರಂಥ ಹೇಳೋ ಪ್ರಕಾರ ಮೃದು ನಕ್ಷತ್ರ ಸಂಭೂತಂ ವಿವಾಹಾದಿಷು ಶೋಭನಂ ಸರ್ವಶಾಂತಿ ಕರ್ಮಾಣಂ ಸಿದ್ಧಿತಂ ಪರಿಕೀರ್ತಂತ ಅನ್ನುವಂಥ ಮಾತನ್ನು ಇಲ್ಲಿ ನಾವು ಜ್ಞಾಪಿಸ್ಕೊಳ್ಬೋದು. ಇನ್ನೊಂದು ಸ್ಥಿರ ನಕ್ಷತ್ರಗಳು ಅನ್ನುವಂಥದ್ದು ಕೂಡ ಇದೆ ಈ 27 ನಕ್ಷತ್ರಗಳ ಪೈಕಿ. ಅದರಲ್ಲಿ ರೋಹಿಣಿ ನಕ್ಷತ್ರ, ಉತ್ತರ ಫಲ್ಗುಣಿ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಉತ್ತರ ಭಾದ್ರಪದ ನಕ್ಷತ್ರ ಏನಿದೆ ಇದನ್ನು ಸ್ಥಿರ ನಕ್ಷತ್ರಗಳು ಅಂತ ಹೇಳಿ ಕರೆಯುವಂಥದ್ದಿದೆ. ಅದರಲ್ಲೂ ಈ ಬೃಹತ್ ಸಂಹಿತ ಹೇಳೋ ಪ್ರಕಾರ ಸ್ಥಿರ ನಕ್ಷತ್ರಗಳು ದೀರ್ಘಕಾಲ ಫಲವನ್ನು ನೀಡುವಂಥ ಒಂದು ಕಾರ್ಯಗಳೇನಿದೆ ಅದಕ್ಕೆ ತುಂಬ ಯೋಗ್ಯವಾಗಿ ಇರುವಂಥದ್ದು. ಅಂದರೆ ಸ್ಥಿರವಾದ ಫಲಿತಾಂಶಗಳನ್ನು ಕೊಡುತ್ತೆ. ನಿಮ್ಮ ವ್ಯಾಪಾರ ಇರ್ಬೋದು, ನಿಮ್ಮ ಗೃಹ ನಿರ್ಮಾಣ ಇರ್ಬೋದು, ವಿವಾಹಾದಿ ಕಾರ್ಯಗಳಿರ್ಬೋದು, ಉದ್ಯೋಗ ಸೇರ್ಪಡೆ ಇರ್ಬೋದು ಅಥವಾ ವ್ಯಾಪಾರಕ್ಕೆ ನೀವು ಆರಂಭ ಮಾಡುವಂಥ ದಿನ ಇರ್ಬೋದು, ಇದೆಲ್ಲವನ್ನ ಈ 4 ನಕ್ಷತ್ರಗಳಿರುವಂಥ ಸ್ಥಿರ ನಕ್ಷತ್ರಗಳಿರುವಂಥ ದಿನದಲ್ಲಿ ಆರಂಭ ಮಾಡಿದ್ರೆ ಅವು ದೀರ್ಘಕಾಲದವರೆಗೆ ಒಳ್ಳೆಯ ಫಲಿತಾಂಶವನ್ನು ಕೊಡುತ್ತೆ. ಅಂದರೆ ತತ್ಕಾಲಕ್ಕೆ 1-2 ದಿನಗಳಿಗೆ ಈ ಒಂದು ಕೆಲಸ ಕಾರ್ಯಗಳು ಮುಗಿದುವಂಥದ್ದಲ್ಲ, ಬಹು ದೀರ್ಘ ಅವಧಿಯಲ್ಲಿ ಈ ಒಂದು ಕೆಲಸಗಳಿಂದ ಫಲಗಳು ನಮಗೆ ಬರ್ತಾನೆ ಇರುತ್ತೆ. ಹಾಗಾಗಿ ಈ ಒಂದು ಸ್ಥಿರ ನಕ್ಷತ್ರಗಳಿರುವಂತಹ ದಿನದಲ್ಲಿ ಗೃಹ ಪ್ರವೇಶವನ್ನು ಮಾಡಲಿಕ್ಕೆ ತುಂಬ ಪ್ರಶಸ್ತವಾಗಿದೆ. ವಾಸ್ತು ಪ್ರತಿಷ್ಠೆಯನ್ನು ಮಾಡಲಿಕ್ಕೆ, ಆಸ್ತಿ ಖರೀದಿಯನ್ನು ಮಾಡಲಿಕ್ಕೆ, ಭೂಮಿಯ ವ್ಯವಹಾರಗಳನ್ನು ಮಾಡಲಿಕ್ಕೆ, ಹಾಗೆ ವ್ಯವಹಾರ ಅಥವಾ ಯಾವುದೇ ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡುವಂಥದ್ದು, ನಿಮ್ಮ ವ್ಯಾಪಾರಿ ಸಂಬಂಧವಾಗಿ ರಿಜಿಸ್ಟ್ರೇಷನ್ ಮಾಡಿಸುವಂಥ ವಿಚಾರ, ಒಂದು ಬೈಲವನ್ನು ಜಾರಿಗೆ ತರುವಂಥ ವಿಚಾರ, ಇನ್ನು ಕೃಷಿ ಆರಂಭ ಆಗಲಿ, ಕೃಷಿ ತೋಟಗಳನ್ನು ಆರಂಭ ಮಾಡುವಂಥದ್ದು, ಬೋರ್ವೆಲ್ಗಳನ್ನು ತೆಗೆಸುವಂಥದ್ದು, ಬೀಜ ಬಿತ್ತನೆ ಕಾರ್ಯ ಮಾಡುವಂಥದ್ದು ಅಥವಾ ಈ ಬ್ಯಾಂಕಿಂಗ್ ವ್ಯವಹಾರ, ನೀವು ಉಳಿತಾಯ ಬ್ಯಾಂಕ್ ಖಾತೆಯನ್ನು ತೆರೆದ್ರೆ ಆ ಖಾತೆಯಲ್ಲಿ ಹಣ ಜಮಾವಣೆ ಆಗ್ತಾನೆ ಇರುತ್ತೆ, ಖಾತೆ ನಿಮಗೆ ಯಾವಾಗಲೂ ಕೂಡ ಚಾಲ್ತಿಯಲ್ಲಿ ಇರುತ್ತೆ ಅನ್ನುವಂಥದ್ದು. ಹಾಗೆ ಕೆಲವೊಂದು ಶಾಶ್ವತವಾದಂಥ ಹುದ್ದೆಗಳನ್ನು ಸ್ವೀಕಾರ ಮಾಡುವಂಥದ್ದಿದೆ. ಕೆಲವು ಸನ್ಯಾಸಿಗಳು ಪೀಠಾರೋಹಣವನ್ನು ಮಾಡುವಂಥದ್ದಿದೆ. ಅಂಥದ್ದಕ್ಕೆ ಇದು ತುಂಬ ಪ್ರಶಸ್ತವಾಗಿ ಇರುವಂಥದ್ದು. ಹಾಗಾಗಿನೇ ಇಲ್ಲಿ ಶಾಶ್ವತವಾದ ಫಲಗಳನ್ನು ಕೊಡಬೇಕು, ಅಂಥ ನಕ್ಷತ್ರಗಳು ಬೇಕು ಅಂತ ಹೇಳಿದ್ರೆ ಈ 4 ಸ್ಥಿರವಾದ ನಕ್ಷತ್ರಗಳ ದಿನಗಳನ್ನು ನೀವು ಆಯ್ಕೆ ಮಾಡ್ಕೊಳ್ಬೋದು. ಇನ್ನೊಂದು ಚರ ನಕ್ಷತ್ರಗಳು ಅನ್ನುವಂಥದ್ದಿದೆ. ಅದರಲ್ಲಿ ಸ್ವಾತಿ, ಪುನರ್ವಸು, ಶತಭಿಷ, ಶ್ರವಣ ಮತ್ತು ಧನಿಷ್ಠ
ಈ 5 ನಕ್ಷತ್ರಗಳೇನಿದೆ ಇದು ಚರ ನಕ್ಷತ್ರಗಳು. ಈ ಚರ ನಕ್ಷತ್ರಗಳು ಯಾವಾಗಲೂ ಕೂಡ ಬದಲಾವಣೆ ಆಗ್ತಾ ಇರುತ್ತೆ. ಹಾಗಾಗಿ ನಿಮಗೆ ಯಾವ ಕೆಲಸಗಳು ಬದಲಾವಣೆಗೆ ಒಳಪಡಬೇಕು ಅಂತಿದೆಯೋ ಅಂಥ ಕೆಲಸಗಳನ್ನು ಈ ಚರ ನಕ್ಷತ್ರಗಳಿರುವಂತಹ ದಿನದಲ್ಲಿ ಆರಂಭ ಮಾಡ್ಬೋದು. ಅದಕ್ಕೆ ಈ ಪ್ರಯಾಣದ ಆರಂಭ ಮಾಡುವಂಥದ್ದು. ಏಕೆಂದರೆ ಸ್ವಲ್ಪ ಪ್ರಯಾಣ ಮಾಡಿ ವಾಪಸ್ಸು ಸ್ವಸ್ಥಾನಕ್ಕೆ ಬರಲೇಬೇಕು. ಅಂತಹ ಸಂದರ್ಭ ಈ ನಕ್ಷತ್ರಗಳಿರುವಂಥ ದಿನವನ್ನು ಆಯ್ಕೆ ಮಾಡ್ಕೊಳ್ಬೋದು. ಇನ್ನು ಕೆಲವರು ವರ್ಗಾವಣೆಯನ್ನು ಬಯಸ್ತಾರೆ, ಕೆಲವರು ಸ್ಥಳ ಬದಲಾವಣೆ ಆಗಬೇಕು ಅಂತ ಹೇಳಿ ಬಯಸ್ತಾರೆ, ಕೆಲವರು ಉದ್ಯೋಗ ಬದಲಾವಣೆ ಆಗಲಿ ಅಂತ ಹೇಳ್ತಾರೆ. ಇನ್ನು ವ್ಯಾಪಾರದ ಪ್ರಚಾರಕ್ಕಾಗಲಿ ಜಾಹೀರಾತಿಗಾಗಲಿ ಒಂದು ಕಡೆ ಪ್ರಯಾಣ ಮಾಡುವಂಥ ಸಂದರ್ಭ ಇರ್ಬೋದು. ಹೊಸ ಸಂಪರ್ಕ ಸಂವಹನ ಇದು ಬದಲಾವಣೆ ಆಗ್ತಾನೆ ಇರುತ್ತೆ. ಇನ್ನು ಯಾವುದೇ ರೀತಿಯ ವಿತರಣಾ ಕಾರ್ಯ ಇರ್ಬೋದು, ಸಾಗಾಣಿಕಾ ಕಾರ್ಯ ಇರ್ಬೋದು, ಇದು ಒಂದು ಕೈಯಿಂದ ಮತ್ತೊಂದು ಕೈಗೆ, ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಬದಲಾವಣೆ ಆಗುವಂತಹ ಸಂದರ್ಭ. ಈ ಒಂದು ಕಾರ್ಯಗಳಿಗಾಗಿ ಈ ಚರ ನಕ್ಷತ್ರಗಳಿರುವಂತಹ ದಿನವನ್ನು ಆಯ್ಕೆ ಮಾಡ್ಕೊಳ್ಬಹುದು. ಇನ್ನು ಇದನ್ನೇ ಮುಂದುವರಿಸಿದ್ರೆ ಇನ್ನೊಂದು ನಕ್ಷತ್ರಗಳ ವಿಧ ಇದೆ. ಏನಂದರೆ ಅದು ಕ್ಷಿಪ್ರ ನಕ್ಷತ್ರಗಳು ಅಂತ. ಇದನ್ನೇ ಲಘು ನಕ್ಷತ್ರಗಳು ಅಂತ ಹೇಳಿ ಕರೀತಾರೆ. ಇದರಲ್ಲಿ ಪುಷ್ಯ ನಕ್ಷತ್ರ, ಅಶ್ವಿನಿ ನಕ್ಷತ್ರ ಮತ್ತೆ ಹಸ್ತ ನಕ್ಷತ್ರ ಇರುತ್ತೆ. ಈ ಲಘು ನಕ್ಷತ್ರಗಳು ಅಂತ ಹೇಳಿದ್ರೆ ಇವು ಬಹಳ ತ್ವರಿತವಾದ ಫಲವನ್ನು ಕೊಡುವಂಥದ್ದು. ಬಹಳ ಬೇಗ ಇಮ್ಮಿಡಿಯೇಟ್ ಆಗಿ ಈ ಫಲ ಬೇಕು ಅಂತ ಹೇಳಿದ್ರೆ ಈ ನಕ್ಷತ್ರಗಳಿರುವಂತಹ ದಿನದಂದು ಕಾರ್ಯಗಳನ್ನ ಆಯ್ಕೆ ಮಾಡ್ಕೊಳ್ಬಹುದು. ಯಾಕೆಂದ್ರೆ ನಮಗೆ ಬಹಳ ಬೇಗ ಕೆಲವೊಂದು ವಿಚಾರಗಳು, ಕೆಲವೊಂದು ಸಮಸ್ಯೆಗಳು ಬಗೆಹರಿಬೇಕು, ಬೇಗ ಫಲಿತಾಂಶ ಸಿಗಬೇಕು ಅಂತ ಹೇಳಿದ್ರೆ ಈ ನಕ್ಷತ್ರಗಳು ತುಂಬಾ ಸೂಕ್ತವಾಗಿ ಇರುವಂಥದ್ದು. ಹಾಗಾಗಿ ಈ ಲಘು ನಕ್ಷತ್ರಗಳು ಇರುವಂತಹ ದಿನದಂದು ನಾವು ಚಿಕಿತ್ಸೆಯನ್ನು ಆರಂಭ ಮಾಡಬಹುದು, ಔಷಧ ಸೇವನೆಯನ್ನು ಆರಂಭ ಮಾಡಬಹುದು. ಏಕೆಂದ್ರೆ ನಮಗೆ ಈ ಅನಾರೋಗ್ಯ ಪರಿಸ್ಥಿತಿಯಿಂದ ಬಹಳ ಬೇಗ ಗುಣಮುಖರಾಗಬೇಕು ಅಂದ್ರೆ ಈ ನಕ್ಷತ್ರಗಳು ತುಂಬಾ ಸಹಾಯಕವಾಗಿರುತ್ತೆ. ಇನ್ನು ಕೆಲವೊಂದು ಉದ್ಯೋಗ ಆರಂಭ ಮಾಡುವಂಥದ್ದಾಗ್ಲಿ, ಸೇವಾ ಕಾರ್ಯಗಳನ್ನು ಮಾಡುವಂಥದ್ದು, ಇದರಿಂದ ನಮಗೆ ಉತ್ತಮ ಸ್ಥಾನಮಾನ ಸಿಗಬೇಕು, ನಿರೀಕ್ಷಿತ ಫಲಿತಾಂಶಗಳು ಬೇಕು ಅಂತ ಹೇಳಿದ್ರೆ ಈ ಲಘು ನಕ್ಷತ್ರಗಳಿರುವಂತಹ ದಿನ ಚೆನ್ನಾಗಿರುತ್ತೆ. ಇನ್ನು ದಿನನಿತ್ಯದ ಕಾರ್ಯಗಳನ್ನು ಮಾಡುವಂಥದ್ದಾಗ್ಲಿ, ಕೆಲವರಿಗೆ ಸಹಾಯ ಮಾಡುವಂಥದ್ದು, ಕೆಲವು ದಾನ ಧರ್ಮಾದಿಗಳನ್ನು ಮಾಡುವಂತಹ ವಿಚಾರ, ಹೊಸ ಕೆಲಸದ ಬಗ್ಗೆ ಪೂರ್ವ ಸಿದ್ಧತೆಯನ್ನ ಮಾಡಿಕೊಳ್ಳುವಂಥದ್ದು. ಏಕೆಂದ್ರೆ ಈ ಪ್ರಿಪರೇಟರಿ ಪಾರ್ಟ್ ಅನ್ನುವಂಥದ್ದು ಬಹಳ ಮುಖ್ಯ. ನಾವು ಎಷ್ಟು ಬೇಗ ಪೂರ್ವ ಸಿದ್ಧತೆ ಮಾಡ್ಕೊಳ್ತೀವೋ ಅಷ್ಟು ಬೇಗ ಕಾರ್ಯಸಿದ್ಧಿ ಉಂಟಾಗುತ್ತೆ, ಕಾರ್ಯ ಆರಂಭ ಆಗುತ್ತೆ. ಮೀನಾಮೇಷ ಎಣಿಸುವಂಥದ್ದಲ್ಲ, ಅಥವಾ ಕೆಲಸವನ್ನ ಎಳೆದಾಡುವಂತಹ ಒಂದು ಪರಿಸ್ಥಿತಿ ಬರಲ್ಲ. ಹಾಗಾಗಿ ಇದ್ದಕ್ಕಿದ್ದಾಗೆ ಒಂದು ಕ್ಷಣದಲ್ಲಿ ಮನಸ್ಸಿಗೆ ಒಂದು ಆಲೋಚನೆ ಬಂದ್ರೆ ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅಂತಂದ್ರೆ ಈ ಲಘು ನಕ್ಷತ್ರಗಳು ತುಂಬಾ ಸಹಕಾರಿಯಾಗಿರುತ್ತೆ. ಆದ್ರಿಂದಲೇ ಇದನ್ನ ಕ್ಷಿಪ್ರ ನಕ್ಷತ್ರಗಳು ಅಂತ ಹೇಳಿ ಕರೆಯುವಂಥದ್ದಿದೆ. ಅದಕ್ಕೆ ಲಘು ನಕ್ಷತ್ರ ಸಂಯುಕ್ತಂ ಕ್ಷಿಪ್ರ ಸಿದ್ಧಿಕರಂ ಭವೇತ್ ಔಷಧೋಪಚಾರೇ ಕಾರ್ಯೇ ಶೀಘ್ರ ಫಲಪ್ರದಂ ಸ್ಮೃತಂ ಅನ್ನುವಂಥದ್ದು ಈ ಕಾರಣಕ್ಕಾಗಿನೇ. ಇನ್ನು ಈ 27 ನಕ್ಷತ್ರಗಳ ಪೈಕಿ ಇನ್ನೊಂದು ವಿಧ ಇದೆ, ಅದು ಮಿಶ್ರ ನಕ್ಷತ್ರಗಳು ಅಂತ ಹೇಳಿ. ಅಂದ್ರೆ ಎಲ್ಲ ಒಂಥರ ಮಿಕ್ಸ್ಡ್ ಫಲಿತಾಂಶಗಳು ಬರುವಂಥದ್ದು. ಅದರಲ್ಲಿ ಕೃತ್ತಿಕ ಮತ್ತೆ ವಿಶಾಖ ನಕ್ಷತ್ರ ಇದೆರಡೂ ಕೂಡ ಮಿಶ್ರ ನಕ್ಷತ್ರಗಳ ಗುಂಪಿಗೆ ಬರುವಂಥದ್ದು. ಇಲ್ಲಿ ಈ ಮಿಶ್ರ ನಕ್ಷತ್ರಗಳು ಫಲ ಪ್ರಯತ್ನಾಧೀನವಾಗಿರುತ್ತೆ. ಅಂದ್ರೆ ನಿಮ್ಮ ಪ್ರಯತ್ನ ಹೇಗೆ ಮಾಡ್ತೀರೋ ಅದರಂತೆ ಫಲ ಸಿಕ್ಕತ್ತೆ. ನೀವು ಅತ್ಯಂತ ಹೆಚ್ಚು ಶ್ರದ್ಧೆಯಿಂದ, ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಕೆಲಸವನ್ನು ಆರಂಭ ಮಾಡಿದ್ರೆ ಆ ಫಲಿತಾಂಶ ಕೂಡ ಅಷ್ಟೇ ನಿರೀಕ್ಷಿತ ಮಟ್ಟದಲ್ಲಿ ಇರುತ್ತೆ. ಆದ್ರೆ ಕೆಲವೊಮ್ಮೆ ಅರ್ಧಂಬರ್ಧ ಮನಸ್ಸಿನಿಂದ ಕೆಲಸ ಆರಂಭ ಮಾಡುವಂಥದ್ದು, ಕೆಲವೊಂದು ತೋರ್ಪಡಿಕೆಗಾಗಿ ಕೆಲಸ ಆರಂಭ ಮಾಡುವಂಥದ್ದು, ಬೇರೆಯವರು ನೋಡ್ಲಿ, ಬೇರೆಯವರು ಮೆಚ್ಚಲಿ ಅಂತ ಹೇಳಿ ಕೆಲಸ ಆರಂಭ ಮಾಡುವಂಥದ್ದನ್ನ ಮಾಡಿದ್ರೆ ಫಲ ಕೂಡ ಅಷ್ಟಕ್ಕಷ್ಟೇ ಇರುತ್ತೆ. ಹಾಗಾಗಿ ಈ ಒಂದು ಮಿಶ್ರ ನಕ್ಷತ್ರಗಳಲ್ಲಿ ಫಲಗಳು ಸಿಕ್ಬೇಕು ಅಂತ ಹೇಳಿದ್ರೆ ಬಹಳ ಮುಖ್ಯ ಉದಾಹರಣೆ ಅಂತ ಹೇಳಿದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು ತೊಡಗಿಸ್ಕೊಳ್ಳುವಂಥದ್ದು, ಪರೀಕ್ಷೆಗಳನ್ನು ಎದುರಿಸುವಂಥದ್ದು. ಅದರಲ್ಲೂ ಈ ಮಿಶ್ರ ನಕ್ಷತ್ರಗಳಿರುವಂತಹ ಕೃತ್ತಿಕ ಮತ್ತೆ ವಿಶಾಖ ನಕ್ಷತ್ರದಲ್ಲಿ ನಿಮ್ಮ ಈ ಪರೀಕ್ಷೆಯ ಪ್ರಯತ್ನಗಳು ಪ್ರಾರಂಭ ಆದರೆ ಒಂದು ಅರ್ಜಿ ಹಾಕುವಂಥದ್ದಿರ್ಬೋದು, ಅಥವಾ ಪ್ರವೇಶ ಪತ್ರಗಳನ್ನು ಪಡ್ಕೊಳ್ಳುವಂಥದ್ದಿರ್ಬೋದು, ಅಥವಾ ಪರೀಕ್ಷೆಯನ್ನು ಬರೆಯುವಂತಹ ದಿನ ಆಗ್ಬೋದು. ಅದು ಕೃತ್ತಿಕ ಮತ್ತು ವಿಶಾಖ ನಕ್ಷತ್ರಗಳು ಇರುವಂತಹ ದಿನದಲ್ಲಿ ಆಗಿದ್ರೆ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬಹಳ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಉದ್ಯೋಗಕ್ಕಾಗಿ ಸಂದರ್ಶನಕ್ಕೆ ಹೋಗ್ತೀರಿ, ಗಣ್ಯರನ್ನ ಹಿರಿಯರನ್ನ ಭೇಟಿ ಮಾಡ್ತೀರಿ, ಅದು ಈ ನಕ್ಷತ್ರಗಳಿರುವಂತಹ ದಿನನೇ ಆಗಬೇಕು. ಮತ್ತೆ ವಾದ ವಿವಾದಗಳಿರಲಿ, ಚರ್ಚೆ ಇರಲಿ, ಯಾವುದೇ ತೀರ್ಮಾನವನ್ನು ಮಾಡಿಕೊಳ್ಳುವಂಥದ್ದು, ಅಥವಾ ಈ ರಾಜಕೀಯ ಧುರೀಣರು ನಡೆಸುವಂತಹ ಕಾರ್ಯಗಳಿರಲಿ, ಇದು ಇಚ್ಛೆಯಂತೆ ನಡೆಯುತ್ತೆ. ಅಂದರೆ ನಿಮ್ಮ ಮನಸ್ಸಿನ ಇಚ್ಛೆ, ನಿಮ್ಮ ವಿಲ್ ಪವರ್ ಹೇಗಿದೆಯೋ ಅದರಂತೆ ಫಲಿತಾಂಶಗಳು ಸಿಕ್ಕುವಂಥದ್ದಿದೆ.
ಕೆಲವೊಮ್ಮೆ ಕಠಿಣವಾದಂತಹ ಗುರಿ ಸಾಧನೆ ಮಾಡುವಂತಹ ಸಾಧ್ಯತೆಗಳು ಕೂಡ ಕೆಲವೊಮ್ಮೆ ಜೀವನದಲ್ಲಿ ಬಂದ್ಬಿಡ್ಬೋದು. ಅಂತಹ ಸಂದರ್ಭದಲ್ಲಿ ಈ ನಕ್ಷತ್ರಗಳಿರುವಂತಹ ದಿನವನ್ನು ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಮತ್ತೊಂದು ಗುಂಪಿದೆ ಈ ನಕ್ಷತ್ರಗಳಲ್ಲಿ. ಅದರಲ್ಲಿ ಭಯಾನಕ ನಕ್ಷತ್ರಗಳು ಅನ್ನುವಂಥ ಒಂದು ಗುಂಪು, ಅದು ಉಗ್ರ ನಕ್ಷತ್ರಗಳು ಅಂತಲೇ ಕರೆಯುವಂಥದ್ದಿದೆ. ಅದರಲ್ಲಿ ಮೂಲ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಆರ್ದ್ರ ನಕ್ಷತ್ರ ಮತ್ತು ಆಶ್ಲೇಷ ನಕ್ಷತ್ರ, ಈ 4 ನಕ್ಷತ್ರಗಳಿರುವಂಥದ್ದು ಬಹಳ ವಿಶೇಷ. ಧರ್ಮಸಿಂಧು ಗ್ರಂಥ ಹೇಳೋ ಪ್ರಕಾರ ಉಗ್ರ ನಕ್ಷತ್ರಗಳು ನಿರ್ಮೂಲನೆ ಮತ್ತು ಉಚ್ಚಾಟನಾ ಕಾರ್ಯಗಳಿಗೆ ಮಾತ್ರ ಯೋಗ್ಯವಾಗಿ ಇರುವಂಥದ್ದು. ಹಾಗಾಗಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಈ ನಕ್ಷತ್ರಗಳು ಅಷ್ಟೊಂದು ಪ್ರಶಸ್ತವಾಗಿಲ್ಲ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದೆ. ಉಗ್ರ ನಕ್ಷತ್ರ ಯುಕ್ತೇಶು ನಾಶೋತ್ಪಾಟನ ಕರ್ಮಸು ಶಾಂತಿ ಕರ್ಮ ವಿವರ್ಜ್ಯಂ ಭಯ ದುಃಖಕರಂ ಭವೇತ್ ಅನ್ನುವಂಥದ್ದು. ಅಂದರೆ ಇಲ್ಲಿ ಉಚ್ಚಾಟನಾ ಕಾರ್ಯಗಳನ್ನು ಮಾಡಲಿಕ್ಕೆ ಮಾತ್ರ ಈ ನಕ್ಷತ್ರಗಳನ್ನು ಬಳಸಬೇಕು ಅನ್ನುವಂಥದ್ದು. ಅದರಲ್ಲೂ ಬಹಳ ಮುಖ್ಯವಾಗಿ ಶತ್ರುಗಳ ನಿರ್ಮೂಲನೆ ಮಾಡುವಂಥದ್ದು, ಹಳೆಯ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಪ್ರಯತ್ನ. ಇನ್ನೊಂದು ಕೆಲವೊಂದು ರಹಸ್ಯ ಕ್ರಿಯೆಗಳನ್ನು ಮಾಡ್ತಾರೆ, ಗುಪ್ತ ಕ್ರಿಯೆಗಳಿದೆ, ಅಂದರೆ ಈ ತಾಂತ್ರಿಕ ಕ್ರಿಯೆಗಳಿರುತ್ತೆ, ಅದನ್ನು ಮಾಡಲಿಕ್ಕೆ ಮತ್ತು ಕೆಲವೊಂದು ರೋಗ ಮೂಲಗಳನ್ನು ಪತ್ತೆ ಹಚ್ಚಲಿಕ್ಕೆ ಇದನ್ನು ಈ ನಕ್ಷತ್ರಗಳನ್ನು ಬಳಸುವಂಥದ್ದಿದೆ. ಇನ್ನು ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ದುಷ್ಟ ಭಾವ ನಿವಾರಣೆ ಮಾಡಲಿಕ್ಕಾಗಿ ಕೆಲವೊಮ್ಮೆ ಕುಡಿತವನ್ನು ಬಿಡಿಸುವಂಥದ್ದಾಗಲಿ ಅಥವಾ ಈ ವಶೀಕರಣ ಮಾಡಿಕೊಳ್ಳುವಂಥದ್ದಕ್ಕಾಗಲಿ ಅಥವಾ ಮಾಟ ಮಂತ್ರ ಇತ್ಯಾದಿಗಳನ್ನು ತೆಗೆದುಹಾಕುವಂಥದ್ದು, ಕಟ್ಟು ಹೊಡೆಯುವಂಥದ್ದು, ಕಣ್ಕಟ್ಟು ವಿದ್ಯೆ ಇತ್ಯಾದಿಗಳಿಗೆ ಈ ಒಂದು ನಕ್ಷತ್ರಗಳಿರುವಂತಹ ದಿನವನ್ನು ಬಳಸ್ಕೊಳ್ಬಹುದು ಅನ್ನುವಂಥ ವಿಚಾರ ಇದೆ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರ ಸಾಗರದಷ್ಟು ಇರುವಂಥದ್ದು. ಅದರಲ್ಲಿ ಆಳಕ್ಕೆ ಇಳಿದಂತೆ ಎಳೆಯಾಗಿ ನಾವು ನಕ್ಷತ್ರಗಳನ್ನು, ಗ್ರಹಗಳನ್ನು, ಅವುಗಳಿರುವಂಥ ಸಂಯೋಗ ಇರ್ಬೋದು ಅಥವಾ ಯಾವ ಗ್ರಹದ ದೃಷ್ಟಿ ಯಾವ ಗ್ರಹದ ಮೇಲಿರುತ್ತೆ ಅನ್ನುವಂಥದ್ದು ಇರ್ಬೋದು, ಇವೆಲ್ಲವನ್ನ ಬಹಳ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ಬರೀ ನಕ್ಷತ್ರಗಳನ್ನಷ್ಟೇ ನಾವು ತಿಳಿಸಿದ್ದೇವೆ. ಯಾವ ಯಾವ ನಕ್ಷತ್ರಗಳ ಸ್ವಭಾವ ಹೇಗಿರುತ್ತೆ, ಆ ನಕ್ಷತ್ರಗಳು ಇರುವಂತಹ ಸಂದರ್ಭದಲ್ಲಿ ಯಾವ ಕಾರ್ಯಗಳನ್ನು ಮಾಡಿದ್ರೆ ಯಾವ ರೀತಿಯ ಫಲಾಫಲಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರ. ಅದರ ಜೊತೆಗೆ ನಾವು ತಿಥಿಯನ್ನು ನೋಡಬೇಕು, ವಾರವನ್ನು ನೋಡಬೇಕು, ಲಗ್ನವನ್ನು ನೋಡಬೇಕು, ಚಂದ್ರಬಲವನ್ನು ನೋಡಬೇಕು, ತಾರಾಬಲವನ್ನು ನೋಡಬೇಕು. ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡೇನೆ ಮುಹೂರ್ತವನ್ನು ನಿರ್ಧರಿಸಬೇಕಾಗತ್ತೆ. ಹಾಗಾಗಿ ಒಂದು ಸಣ್ಣ ವಿಚಾರಕ್ಕೆ ಮುಹೂರ್ತ ನಿರ್ಧಾರ ಮಾಡುವಂಥದ್ದು ಕಷ್ಟದ ಕೆಲಸ. ಈಗ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಮತ್ತೆ ರಾಮ ಮಂದಿರದಲ್ಲಿ ರಾಮಲಲ್ಲಾನ ಪ್ರತಿಷ್ಠಾಪನಾ ಕಾರ್ಯ ಮಾಡಲಿಕ್ಕೆ ಬಹಳ ಪ್ರಶಸ್ತವಾದಂಥ ಒಂದು ಸಮಯ. ಅದರಲ್ಲೂ ಕೇವಲ 3-4 ನಿಮಿಷಗಳಷ್ಟೇ ಸಿಕ್ಕಿರುವಂತಹ ಸಮಯ. ಅದು ಅತ್ಯಂತ ಪ್ರಶಸ್ತವಾಗಿರುವಂಥದ್ದು. ದೇವರ ಪ್ರತಿಷ್ಠಾಪನೆಗೆ, ಮೂರ್ತಿ ಪ್ರತಿಷ್ಠಾಪನೆಗೆ ಅತ್ಯಂತ ಸೂಕ್ತವಾಗಿರುವಂತಹ ಸಮಯ ಅಂತ ಹೇಳಿ ನಿರ್ಧಾರ ಮಾಡಲಿಕ್ಕೆ ಬಹಳಷ್ಟು ಮಂದಿ ಜ್ಯೋತಿಷ್ಯರು, ಹಿರಿಯರು, ಕಲಾವಿದರು ಅದನ್ನ ನಿಷ್ಕರ್ಷೆ ಮಾಡಿದ್ರು. ಹಾಗಾಗಿನೇ ಒಂದು ಮುಹೂರ್ತವನ್ನು ನಾವು ನಿರ್ಧರಿಸಲಿಕ್ಕೆ ಎಷ್ಟೆಲ್ಲ ಅಂಶಗಳನ್ನು ನೋಡಬೇಕು ಅನ್ನುವಂಥ ವಿಚಾರವನ್ನ ತಮ್ಮ ಗಮನಕ್ಕೆ, ತಮ್ಮ ಮಾಹಿತಿಗಾಗಿ ಇದನ್ನ ಕೊಡ್ತಾ ಇದೆ. ನೀವು ಕೂಡ ನಿಮ್ಮ ಪ್ರತಿನಿತ್ಯದ ಚಟುವಟಿಕೆಗಳಲ್ಲಿ ಈ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವುಗಳನ್ನ ಸ್ವಲ್ಪ ಅಧ್ಯಯನ ಮಾಡಿಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂತಹ ಸಂದರ್ಭ. ಹಾಗಾಗಿನೇ ಈ ದಿನದಲ್ಲಿ ಸ್ವಲ್ಪ ಒತ್ತಡಗಳಿರುವಂತಹ ದಿನ. ಅದರಲ್ಲೂ ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ಕೆಲಸ ಕಾರ್ಯದಲ್ಲಿ ಈ ದಿನ ವೃಥಾ ಶ್ರಮ ಪಡಬೇಕಾಗತ್ತೆ. ಹಾಗೆ ಅನಗತ್ಯವಾದಂತಹ ಒಂದು ಸನ್ನಿವೇಶ, ಅದರಲ್ಲಿ ನಿಮಗೆ ಒಂದು ಕಾಂಪಿಟೇಷನ್ ಅನ್ನುವಂಥದ್ದು, ಮಾತುಕತೆ, ಈ ಚರ್ಚೆ, ವಾದ ಪ್ರತಿವಾದಗಳು ಬರುವಂಥದ್ದು ಕೂಡ ಇರುತ್ತೆ. ಇದರಿಂದ ಮನಸ್ಸಿಗೆ ತೀವ್ರವಾದಂತಹ ಬೇಸರ ಉಂಟಾಗುವಂಥ ಅವಕಾಶಗಳು, ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗೆ ಈ ದಿನ ಆದಾಯ ಸಾಕಾಗುವಷ್ಟು ನಿಮಗೆ ಇರಲ್ಲ. ಹಾಗಾಗಿ ನಿಮ್ಮ ಖರ್ಚು ವೆಚ್ಚಗಳ ವಿಚಾರವಾಗಿಯೂ ಕೂಡ ಈ ದಿನ ನಿಮಗೆ ಸ್ವಲ್ಪ ಮಾನಸಿಕ ಒತ್ತಡ ಅನ್ನುವಂಥದ್ದು ಇರುತ್ತೆ. ಜೊತೆಗೆ ಸಣ್ಣ ಆರೋಗ್ಯ ಸಮಸ್ಯೆಗಳು ಕೂಡ ಈ ದಿನ ಕಾಣಿಸ್ಕೊಳ್ಳುವಂಥದ್ದು. ಇದು ಕೂಡ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಿಮ್ಮ ಇಚ್ಛಾಶಕ್ತಿಗೆ ತದ್ವಿರುದ್ಧವಾಗಿ ನಿಮ್ಮ ಸ್ವಭಾವ ಇರುವಂಥದ್ದಾಗತ್ತೆ. ಹಾಗೆ ವ್ಯಾಪಾರ ವ್ಯವಹಾರಗಳು ತುಂಬ ನಿಧಾನ ಆಗುತ್ತೆ. ಇದು ನಿಮ್ಮ ತಾಳ್ಮೆ ಪರೀಕ್ಷೆಗೆ ಒಳಪಡುತ್ತೆ. ಹಾಗಾಗಿ ಈ ಕೆಲಸದಲ್ಲೇ ನಿಮಗೆ ಬೇಸರ ಉಂಟಾಗುವಂಥದ್ದು, ಹಾಗೆ ಒಂದು ಕೆಲಸವನ್ನು ಬಿಟ್ಟು ಮತ್ತೊಂದು ಕೆಲಸಕ್ಕೆ ಕೈ ಹಾಕುವಂಥದ್ದು. ಅಂದರೆ ಬಹಳ ಬೇಗ ನಿಮ್ಮ ಮನಸ್ಥಿತಿ ಬದಲಾವಣೆ ಆಗ್ತಾ ಇರುತ್ತೆ, ಚಂಚಲವಾದಂತಹ ಮನಸ್ಸು. ಹಾಗಾಗಿ ಯಾವುದೇ ಕೆಲಸವನ್ನು ಪೂರ್ಣ ಮಾಡಲಿಕ್ಕೂ ಕೂಡ ಈ ದಿನ ನಿಮಗೆ ಸಾಧ್ಯ ಆಗಲ್ಲ.
ಏನೋ ಒಂದು ರೀತಿಯಲ್ಲಿ ಸಣ್ಣ ಮಟ್ಟದಲ್ಲಿ ಅಸಮಾಧಾನ ಅನ್ನುವಂಥದ್ದು ಇದ್ದೇ ಇರುತ್ತೆ. ಆದರೆ ಹೇಳಿಕೊಳ್ಳಲಾಗದಂತಹ ಒಂದು ಪರಿಸ್ಥಿತಿ ಅದು. ಹಾಗೆ ನೀವೇ ಅದನ್ನು ಅನುಭವಿಸಬೇಕು. ಹಾಗೆ ಈ ದಿನ ಒತ್ತಡ ನಿರ್ವಹಣೆಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ನೆಚ್ಚಿನ ಗುರುಗಳನ್ನು ಧ್ಯಾನ ಮಾಡಿ, ಗುರು ಸ್ತೋತ್ರ ಹೇಳ್ಕೊಳ್ಳಿ. ಹಾಗೆ ಈ ದಿನ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಒಂದು ಸಾಧನೆಗೆ ಅಥವಾ ನಿಮ್ಮ ಒಂದು ಪ್ರಯತ್ನಕ್ಕೆ ತಕ್ಕಷ್ಟು ಫಲ ಅನ್ನುವಂಥದ್ದು ಸಿಕ್ಕಲ್ಲ. ಹಾಗಾಗಿ ಈಗ ಇರುವಂಥ ಒಂದು ಸ್ಥಾನಮಾನವನ್ನು, ಒಂದು ಹೆಸರನ್ನು ಉಳಿಸ್ಕೊಂಡ್ರೆ ಸಾಕು ಅನ್ನುವಂಥ ಒಂದು ಪರಿಸ್ಥಿತಿ ಈ ದಿನ ಇರುತ್ತೆ. ಹಾಗೆ ಈ ದಿನ ಹಣಕಾಸಿನ ವಿಚಾರವಾಗಿ ಅಷ್ಟೊಂದು ಉತ್ತಮವಾದಂಥ ಒಂದು ಪರಿಸ್ಥಿತಿ ಇಲ್ಲ. ಹಣ ಇದೆ, ಆದರೆ ಈ ಸಂದರ್ಭಕ್ಕೆ, ಈ ದಿನದ ಖರ್ಚಿಗೆ ನಿಮ್ಮ ಕೈಯಲ್ಲಿ ಇರಲ್ಲ. ಹಾಗಾಗಿ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲಿಂದಲೋ ನಿಮಗೆ ಸಹಾಯ ಸಿಕ್ಕತ್ತೆ. ಯಾರೋ ನಿಮ್ಮ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡ್ತಾರೆ ಅಂತ ಹೇಳಿ ನೀವು ಅವರ ಮೇಲೆ ಅತಿಯಾಗಿ ಅವಲಂಬನೆ ಮಾಡುವಂಥದ್ದು ಕೂಡ ಅಷ್ಟೊಂದು ವೈಜ್ಞಾನಿಕವಾಗಿಲ್ಲ, ಪ್ರಾಕ್ಟಿಕಲ್ ಆಗಿಲ್ಲ. ಹಾಗಾಗಿನೇ ಈ ದಿನ ನಿಮ್ಮ ಸ್ವಂತ ಕಾಲ ಮೇಲೆ ನಿಂತುಕೊಳ್ಳುವಂಥ ಒಂದು ಪ್ರಯತ್ನ ಆಗಲಿ, ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾದಂಥ ಕೆಲಸ ಕಾರ್ಯಗಳನ್ನಷ್ಟೇ ಮಾಡುವಂಥ ಒಂದು ಪ್ರಯತ್ನ ಇರಲಿ. ಪ್ರಯತ್ನ ಮುಂದುವರಿಸಿದ್ರೆ ಉತ್ತಮ ಫಲ ನಿಮಗೆ ಸಿಕ್ಕತ್ತೆ. ಆದರೆ ಆ ಫಲ ತುಂಬ ತಡವಾಗಿ ಸಿಕ್ಕತ್ತೆ. ತಾಳ್ಮೆ ಇಟ್ಕೊಳ್ಬೇಕು. ಇನ್ನು ಈ ದಿನ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಅಷ್ಟೊಂದು ನಿಮಗೆ ಸಪೋರ್ಟ್ ಅನ್ನುವಂಥದ್ದು ಇಲ್ಲ. ಕಾನೂನು ಕಟ್ಟಳೆಗಳ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ತೀವ್ರ ಅಸಮಾಧಾನ ಉಂಟಾಗುವಂಥದ್ದಿದೆ. ಹಾಗೆ ಈ ದಿನದ ಆರಂಭಿಕ ಅಡೆತಡೆಗಳಿಂದಲೇ ಕೆಲವೊಬ್ಬರನ್ನು ದೂರುವಂಥದ್ದು, ಕೆಲವೊಬ್ಬರನ್ನು ಶಪಿಸುವಂಥದ್ದು ಕೂಡ ಈ ದಿನ ಇರುತ್ತೆ. ಏಕೆಂದರೆ ಈ ದಿನ ಮನಸ್ಸು ತಿಳಿಯಾಗಿಲ್ಲದೆ ಇರುವಂಥ ಸಂದರ್ಭದಲ್ಲಿ ನಿಮಗೆ ಆಗ್ತಾ ಇರುವಂಥ ತೊಂದರೆ, ಅನಾನುಕೂಲ, ಇದಕ್ಕೆ ಸಂಬಂಧಪಟ್ಟವರನ್ನು ಈ ದಿನ ನೀವು ಅಸಂತೋಷದಿಂದಲೇ ಕಾಣುವಂಥದ್ದು ಇದೆ. ಹಾಗಾಗಿ ಈ ದಿನ ಸ್ವಲ್ಪ ನೋವು, ದುಃಖ ಅನ್ನುವಂಥದ್ದು ಕೂಡ ಇರುತ್ತೆ ಕುಟುಂಬಸ್ಥರಿಂದ. ಅದಕ್ಕೆ ಹೊಂದಾಣಿಕೆ ಮಾಡಿಕೊಳ್ಬೇಕು. ಅದಕ್ಕಾಗಿಯೇ ಈ ದಿನ ಗುರು ದಕ್ಷಿಣಾಮೂರ್ತಿಗಳನ್ನು ಧ್ಯಾನ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ. ಹಾಗೆ ಈ ದಿನ ಗುರು ಸೇವೆಯನ್ನು ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಪ್ರೋತ್ಸಾಹದಾಯಕವಾದಂತಹ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಆಸಕ್ತಿ ಇರುವಂತಹ ದಿನ. ಶ್ರಮಪಟ್ಟು ಕೆಲಸ ಮಾಡ್ತೀರಿ, ಶ್ರಮಕ್ಕೆ ಮೀರಿದಂತಹ ಒಂದು ಪ್ರತಿಫಲ ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಮಾತಿನಿಂದ, ನಿಮ್ಮ ನಡತೆಯಿಂದ ಈ ದಿನ ನಿಮ್ಮ ಮೇಲಧಿಕಾರಿಗಳಾಗಲಿ, ನಿಮ್ಮ ಸಹೋದ್ಯೋಗಿಗಳಿಗಾಗಲಿ ಅಥವಾ ನಿಮ್ಮ ವ್ಯಾಪಾರ ಸಂಬಂಧವಾದಂತಹ ಕ್ಲೈಂಟ್ಸ್ಗಾಗಲಿ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಈ ದಿನ ನಿಮಗೆ ಎಲ್ಲೆಡೆಯಿಂದ ಸಪೋರ್ಟ್ ಅನ್ನುವಂಥದ್ದು ಸಿಕ್ಕತ್ತೆ. ಬೆಂಬಲ ಚೆನ್ನಾಗಿದೆ ಈ ದಿನ. ಇನ್ನು ಸಮಾಜದಲ್ಲಿರುವಂತಹ ಪ್ರಮುಖರ ಪರಿಚಯ ಈ ದಿನ ಉಂಟಾಗುವಂಥದ್ದು, ಅವರ ಜೊತೆ ಒಂದು ಸಂವಹನ, ಕಮ್ಯುನಿಕೇಷನ್ ಈ ದಿನ ಬಹಳ ಅದ್ಭುತವಾಗಿರುತ್ತೆ. ಹಾಗೆ ಇನ್ನಷ್ಟು ಸಾಧನೆ ಮಾಡಬೇಕು ಅನ್ನುವಂಥ ಪ್ರೋತ್ಸಾಹ, ಅದೇ ರೀತಿಯ ಒಂದು ಮೋಟಿವೇಶನ್ ಕೂಡ ಈ ದಿನ ನಿಮಗೆ ಆಗುವಂಥದ್ದು ಕೂಡ ಇದೆ. ಅದರಲ್ಲೂ ಸ್ತ್ರೀ ವರ್ಗದವರಿಂದ ನಿಮಗೆ ತುಂಬ ಅನುಕೂಲತೆಗಳು ಈ ದಿನ ಇರುತ್ತೆ. ಹಣದ ವಿಚಾರದಲ್ಲಿ ಇದ್ದಂತಹ ಸಣ್ಣ ಪುಟ್ಟ ತೊಂದರೆಗಳು ನಿವಾರಣೆಯಾಗುತ್ತೆ. ಆದರೆ ಈ ದಿನ ಹಣದ ವಿಚಾರದಲ್ಲೇ ಒಂದು ದೊಡ್ಡದಾದ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಒಂದು ಸಂದರ್ಭ ಕೂಡ ಇದೆ. ಹಾಗಾಗಿ ನಿಮ್ಮ ಮಾತೇ ಅಂತಿಮವಾಗುತ್ತೆ. ಅದರಿಂದಲೇ ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ಒಂದು ಪ್ರಯತ್ನ ಇಟ್ಕೊಳ್ಳಿ. ಇನ್ನು ವ್ಯಾಪಾರ ವಿಸ್ತರಣೆಯ ಪ್ರಯತ್ನ ಏನಾದರೂ ಮಾಡ್ತಾ ಇರುವಂಥವ್ರಿಗೆ ಈ ದಿನ ಫಲ ಬಹಳ ಚೆನ್ನಾಗಿ ಸಿಕ್ಕತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಸಾಧನೆಗೆ ಒಳ್ಳೆಯ ಹೆಸರು ಸಿಕ್ಕುವಂಥದ್ದು. ಹಾಗೆ ನಿಮ್ಮ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಖುದ್ದಾಗಿ ನೀವು ಪರಿಶೀಲನೆ ಮಾಡುವಂಥದ್ದು, ಖುದ್ದಾಗಿ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಇರೋದರಿಂದಲೇ ಕೆಲಸಗಳು ತುಂಬ ಸಕ್ಸಸ್ ಆಗುತ್ತೆ. ಹಾಗೆ ಏನಾದರೂ ಒಂದು ಆರೋಗ್ಯ ಸಮಸ್ಯೆ ಅನ್ನುವಂಥದ್ದಿದ್ದರೆ ಆದಷ್ಟು ಬೇಗ ಪರಿಹಾರ ಕಂಡುಕೊಳ್ಳಿ, ಸಮಸ್ಯೆ ಬಗೆಹರಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ
ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರೋದ್ರಿಂದ, ವಾಕ್ಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಈ ದಿನ ನಿಮ್ಮ ಮಾತಿನಿಂದಲೇ ನಿಮಗೆ ಸಮಸ್ಯೆಗಳು ಉಲ್ಬಣ ಆಗಿಬಿಡುತ್ತೆ. ಹಾಗಾಗಿ ಕೆಲವು ಕಡೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋಕ್ಕಾಗಲ್ಲ, ಕೆಲವು ಕಡೆ ಅತಿಯಾದ ಮಾತಿನಿಂದ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಅತಿಯಾದ ಮಾತು ನಿಮ್ಮಲ್ಲಿರುವಂಥ ಒಂದು ನಿಶಕ್ತಿಯನ್ನಾಗಲಿ, ದೌರ್ಬಲ್ಯವನ್ನಾಗಲಿ, ನಿಮ್ಮ ವೀಕ್ನೆಸ್ಸನ್ನಾಗಲಿ ಬೇರೆಯವರಿಗೆ ತಿಳಿಸುವಂಥ ಒಂದು ದಾರಿ ಆಗಿಬಿಡತ್ತೆ. ಹಾಗಾಗಿ ಆದಷ್ಟು ಮಾತನ್ನು ಕಡಿಮೆ ಮಾಡಿ ಮಾತನ್ನು ಮಿತಗೊಳಿಸ್ಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ಬಹಳ ಯುಕ್ತಿಯಿಂದ ನಿಮ್ಮ ವಿರೋಧಿಗಳ ಕಾರ್ಯಸ್ಥಾನವನ್ನು ನೋಡಿಕೊಳ್ಬೇಕಾಗತ್ತೆ. ಏಕೆಂದರೆ ನಿಮ್ಮ ಹಿತಶತ್ರುಗಳೇ ಈ ದಿನ ನಿಮಗೆ ಮುಳುವಾಗುವಂಥದ್ದು, ನಿಮ್ಮ ಕೆಲಸಗಳಿಗೆ ಅಡ್ಡಿಪಡಿಸುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ತುಂಬ ಎಚ್ಚರಿಕೆಯಿಂದ ಇರಬೇಕು. ಹಣದ ವ್ಯವಹಾರದಲ್ಲಿ ತೀರಾ ಹತ್ತಿರದ ಬಂಧುಗಳ ಜೊತೆಯಲ್ಲಿ, ಮಿತ್ರರ ಜೊತೆಯಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ಇಟ್ಕೊಳ್ಬೇಡಿ. ಸಾಲ ಕೊಡುವಂಥದ್ದು, ಸಾಲ ತರುವಂಥದ್ದು ಈ ದಿನ ಬೇಡ. ಇನ್ನು ಈ ದಿನ ವಿಶೇಷವಾಗಿ ನೀವು ತೆಗೆದುಕೊಂಡಂಥ ತೀರ್ಮಾನಕ್ಕೆ ನೀವು ಬದ್ಧರಾಗಿ ಇರಬೇಕಾಗತ್ತೆ. ಏಕೆಂದರೆ ಆಗಾಗ್ಗೆ ನಿಮ್ಮ ತೀರ್ಮಾನವನ್ನು ಬದಲಾಯಿಸ್ತಾ ಇರ್ತೀರಿ, ಯೂಟರ್ನ್ ಹೊಡಿತಾ ಇರ್ತೀರಿ. ಇದರಿಂದ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗಲ್ಲ. ಹಾಗೆ ನಿಮ್ಮನ್ನು ನಂಬಿರುವಂಥವರು ಕೂಡ ನಿಮ್ಮ ಮನಸ್ಥಿತಿಯ ಬಗ್ಗೆ ಒಂದು ಸಂದೇಹವನ್ನು ವ್ಯಕ್ತಪಡಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ತೀರ್ಮಾನಕ್ಕೆ ನೀವು ಬದ್ಧರಾಗುವಂಥದ್ದು ಉತ್ತಮ. ಹಾಗೆ ಈ ದಿನ ಕೆಲವೊಂದು ವಿಚಾರಗಳಲ್ಲಿ, ಕೆಲವೊಂದು ವಿವಾದಗಳಲ್ಲಿ ಭಾವನಾತ್ಮಕವಾಗಿ ನೋವನ್ನು ತಿನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಅಲ್ಪ ಸ್ವಲ್ಪ ನೋವು ಮನಸ್ಸಿಗೂ ಆಗುತ್ತೆ. ಹಾಗೆ ಈ ದಿನದ ಪ್ರಯಾಣದ ಸಂದರ್ಭದಲ್ಲೂ ಕೂಡ ದೇಹಕ್ಕೂ ಕೂಡ ಆಯಾಸ ಆಗುವಂಥದ್ದಿದೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಈ ದಿನ ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನದ ಆರಂಭದಲ್ಲಿ ತುಂಬ ಸಂತೋಷ ಇದೆ. ಏಕೆಂದರೆ ನಿಮ್ಮ ಸುತ್ತಮುತ್ತಲೂ ಕೂಡ ನಿಮಗೆ ಅನುಕೂಲಕರವಾಗಿರುವಂಥ ವಾತಾವರಣ ಇದೆ. ಗ್ರಹ ಸ್ಥಾನಗಳು ಕೂಡ ಬಹಳ ಚೆನ್ನಾಗಿದೆ, ತುಂಬ ಸಪೋರ್ಟಿವ್ ಆಗಿದೆ. ಹಾಗಾಗಿನೇ ಧೈರ್ಯದಿಂದ ಕೆಲಸವನ್ನು ಮಾಡ್ತೀರಿ. ಅದರಲ್ಲೂ ಹೊಸ ಕೆಲಸಗಳನ್ನು ಕೈಗೊಳ್ಳುವಂಥದ್ದು, ಅದನ್ನು ಸಕಾಲದಲ್ಲಿ ಪೂರ್ಣಗೊಳಿಸುವಂಥದ್ದು, ಅದಕ್ಕೆ ಬೇಕಾದಂತಹ ಸಂಪನ್ಮೂಲಗಳನ್ನು ಕ್ರೋಢೀಕರಣಗೊಳಿಸುವಂಥದ್ದು, ಇವೆಲ್ಲವೂ ಕೂಡ ನಿಮ್ಮ ಲೆಕ್ಕಾಚಾರದಂತೆಯೇ ನಡೆಯುತ್ತೆ. ನೀವು ಏನು ಅಂದ್ಕೊಳ್ತೀರೋ ಆ ಕೆಲಸ ಈ ದಿನ ಮಾಡಿಯೇ ತೀರ್ತೀರಿ. ಹಾಗೆ ಈ ದಿನದಲ್ಲಿ ಸ್ವಲ್ಪ ಅಗ್ರೆಸಿವ್ ನೇಚರ್ ಇರುವಂಥದ್ದು, ಅದರಲ್ಲೂ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥವರಾಗಲಿ ಅಥವಾ ನಿಮ್ಮ ಹಳೆಯ ಸ್ನೇಹಿತರಾಗಲಿ, ನಿಮಗಿಂತ ಕುಟುಂಬದಲ್ಲಿ ಕಿರಿಯ ವಯಸ್ಸಿನವರ ಮೇಲೆ ಈ ದಿನ ಸ್ವಲ್ಪ ನಿಮ್ಮ ಅಗ್ರೆಸಿವ್ ನೇಚರ್ ಅನ್ನುವಂಥದ್ದನ್ನು ತೋರಿಸ್ತೀರಿ. ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ ಈ ದಿನ ಹೊಸ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತೆ. ವ್ಯಾಪಾರಿ ಸಂಬಂಧವಾದಂಥ ಪ್ರಯಾಣ ಇರುತ್ತೆ, ಒಂದು ಪ್ರಯತ್ನ ಇರುತ್ತೆ. ಇದರಲ್ಲಿ ನಿಮಗೆ ಒಳ್ಳೆಯ ಫಲ ಅನ್ನುವಂಥದ್ದು ಸಿಕ್ಕತ್ತೆ. ಆದರೆ ಈ ದಿನದಲ್ಲಿ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಬದಿಗೊತ್ತಿ ಬೇರೆಯವರಿಗಾಗಿ ಹೆಚ್ಚು ಶ್ರಮ ಪಡುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ನಿಮ್ಮ ಆರೋಗ್ಯ, ನಿಮ್ಮ ಪ್ರಗತಿ, ನಿಮ್ಮ ಕುಟುಂಬ ನಿಮ್ಮ ಒಂದು ದೃಷ್ಟಿಯಲ್ಲೇ ಇರಬೇಕಾಗತ್ತೆ, ನಿಮ್ಮ ವಿಸಿನಿಟಿನಲ್ಲೇ ಇರಬೇಕಾಗತ್ತೆ. ಆ ಒಂದು ವಿಚಾರದಲ್ಲಿ ಕುಟುಂಬಕ್ಕೆ ಈ ದಿನ ಸ್ವಲ್ಪ ಕ್ವಾಲಿಟಿ ಟೈಮನ್ನು ಕೊಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಮಿಶ್ರ ಫಲಗಳ ಯೋಗ ಇರುತ್ತೆ. ಹಾಗೆ ಪ್ರತಿಯೊಂದು ಪುಟ್ಟ ಪುಟ್ಟ ಕೆಲಸಕ್ಕೂ ಕೂಡ ನೀವು ತುಂಬ ಶ್ರಮ ಪಡಬೇಕಾಗುತ್ತೆ. ಯಾವುದೂ ಕೂಡ ನಿಮಗೆ ಸುಲಭಕ್ಕೆ ಆಗಲ್ಲ, ಯಾವುದೂ ಕೂಡ ಒತ್ತಡ ಇಲ್ಲದೆ ಆಗಲ್ಲ. ಪ್ರತಿಯೊಂದನ್ನು ಕೂಡ ಬಹಳ ಕೂಲಂಕುಷವಾಗಿ ನೀವು ವೈಯಕ್ತಿಕ ಗಮನ ಕೊಟ್ಟೇನೆ ಮುಂದುವರಿಸಬೇಕಾಗತ್ತೆ. ಇಲ್ಲ ಅಂದರೆ ಆ ಕೆಲಸ ಅಲ್ಲಿಗೆ ನಿಲ್ಲುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮನ್ನು ತಪ್ಪು ದಾರಿಗೆ ಇಡಿಸುವಂಥವ್ರು, ನಿಮ್ಮ ಕೈಯಿಂದ ತಪ್ಪು ಮಾಡಿಸುವಂಥವ್ರು, ನಿಮ್ಮ ಮನಸ್ಸನ್ನು ಕದಿಯುವಂಥವ್ರು ಈ ದಿನ ನಿಮ್ಮ ಜೊತೆಯಲ್ಲಿರ್ತಾರೆ, ಹಿತಶತ್ರುಗಳ ರೂಪದಲ್ಲಿರ್ತಾರೆ. ಅಂಥವ್ರ ಬಗ್ಗೆ ಈ ದಿನ ಎಚ್ಚರಿಕೆಯಿಂದ ಇರಿ. ಹಾಗೆ ನೀವು ತೆಗೆದುಕೊಂಡಂತಹ ಕೆಲವು ತೀರ್ಮಾನಗಳು ತುಂಬ ಚೆನ್ನಾಗಿದೆ, ಆದರೆ ಯಾರದ್ದೋ ಒತ್ತಡಕ್ಕೆ ಮಣಿದು ಆ ತೀರ್ಮಾನಗಳನ್ನು ಕೈ ಬಿಡುವಂಥ ಸಾಧ್ಯತೆ ಕೂಡ ಈ ದಿನ ಇರುತ್ತೆ. ಹಾಗೆ ಒಂದು ಒಳ್ಳೆಯ ಕಾರ್ಯ, ಉದಾಹರಣೆಗೆ ದಾನ ಧರ್ಮಾದಿಗಳನ್ನು ಮಾಡುವಂಥ ಕೆಲಸ ಮನಸ್ಸಿಗೆ ಬಂದು ಕೂಡಲೇ ಅದನ್ನು ಮಾಡಿಬಿಡಿ. ಬಲಗೈಯಲ್ಲಿ ಮಾಡಿದ್ದು ಎಡಗೈಗೆ ಗೊತ್ತಾಗಬಾರ್ದು. ಆ ರೀತಿಯಲ್ಲಿ ನೀವು ಗುಟ್ಟಾಗಿ ಅಂಥ ಕೆಲಸಗಳನ್ನು ಮಾಡಿಬಿಡಿ. ಯಾರೊಂದಿಗೂ ಕೂಡ ಅದರೊಂದಿಗೆ ಆ ವಿಚಾರವಾಗಿ
ಪ್ರಸ್ತಾಪವನ್ನು ಮಾಡಬೇಡಿ. ಇನ್ನು ಈ ದಿನ ಕುಟುಂಬ ಸದಸ್ಯರಿಂದ ಒಂದು ಒಳ್ಳೆಯ ಸುದ್ದಿ ಏನೋ ಬರುತ್ತೆ ನಿಮಗೆ, ಆದರೆ ಅದು ಖರ್ಚಿನ ಬಾಬ್ತಿನ ಸುದ್ದಿಯಾಗಿರುತ್ತೆ. ಹಣವನ್ನು ಸ್ವಲ್ಪ ರೆಡಿ ಮಾಡಿ ಇಟ್ಕೊಳ್ಬೇಕು. ಹಾಗೆ ನಿಮ್ಮ ಪ್ರಯಾಣ ಕೂಡ ಈ ದಿನ ನಿಮಗೆ ಅಷ್ಟೊಂದು ಸೌಖ್ಯವನ್ನು ತರಲ್ಲ. ಅನಾನುಕೂಲತೆಗಳು ಜಾಸ್ತಿ ಇರುತ್ತೆ. ಪ್ರಯಾಣದ ಸಂದರ್ಭ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಹಾಗೆ ಈ ಕಾನೂನು, ನೀತಿ, ನಿಯಮಗಳು ಇವುಗಳನ್ನು ಪರಿಪಾಲನೆ ಮಾಡ್ತಾ ಮುಂದುವರೆದ್ರೆ ಹೆಚ್ಚು ಫಲಪ್ರದವಾಗಿರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಫಲಪ್ರದವಾದಂತಹ ದಿನ. ಅಂದರೆ ನಿಮ್ಮ ಪ್ರಯತ್ನದಲ್ಲಿ ಒಳ್ಳೆಯ ಫಲಗಳನ್ನು ಪಡ್ಕೊಳ್ಳುವಂಥ ಸಂದರ್ಭಗಳು ಇದೆ. ಹಾಗೆ ಈ ದಿನ ಮನೆಗಾಗಿ ನಿಮ್ಮ ಸೇವೆ, ನಿಮ್ಮ ಒಂದು ತ್ಯಾಗ ಬಹಳ ಅದ್ಭುತವಾಗಿದೆ. ಆದರೆ ಅದನ್ನು ಗುರುತಿಸುವಂಥವರೇ ಬಹಳ ಕಡಿಮೆ. ನೀವು ಮಾಡಿರುವಂಥ ಎಷ್ಟೋ ಒಳ್ಳೆಯ ಕಾರ್ಯಗಳು ಕೂಡ ಈ ದಿನ ಯಾರ ಗಮನಕ್ಕೂ ಬರದಂತೆ ಹೋಗುವಂಥದ್ದು ಇದೆ. ಆದರೆ ನಿಮಗೆ ಮಾತ್ರ ತೃಪ್ತಿ ಇದೆ, ಆತ್ಮತೃಪ್ತಿ ಇದೆ. ಆದರೆ ಅದನ್ನು ನೋಡಿ ಕೆಲವರಾದರೂ ಅದನ್ನು ಅಕ್ನಾಲೆಡ್ಜ್ ಮಾಡಿ ನಿಮ್ಮ ಕೆಲಸಗಳನ್ನು ಹೊಗಳಿದ್ರೆ ಅದು ನಿಮಗೆ ಮತ್ತಷ್ಟು ಚೈತನ್ಯವನ್ನು ತರುತ್ತೆ, ಮತ್ತಷ್ಟು ಹುರುಪು, ಉತ್ಸಾಹ ಹೆಚ್ಚಾಗುತ್ತೆ, ಮೋಟಿವೇಟ್ ಆಗುತ್ತೆ. ಇದರಿಂದ ಮತ್ತೊಂದು ಕಾರ್ಯವನ್ನು ಮಾಡಲಿಕ್ಕೆ ನಿಮ್ಮ ಮನಸ್ಸು ಸಿದ್ಧಗೊಳ್ಳುತ್ತೆ. ಹಾಗಾಗಿನೇ ಈ ಹ್ಯೂಮನ್ ಸೈಕಾಲಜಿನೇ, ಹ್ಯೂಮನ್ ಟೆಂಡೆನ್ಸಿನೇ ಅದೇ. ಏನಂದರೆ ಬೇರೆಯವರು ಹೊಗಳಿದಾಗ ಕೆಲಸದಲ್ಲಿ ಉತ್ಸಾಹ ಹೆಚ್ಚಾಗುತ್ತೆ ಅನ್ನುವಂಥದ್ದು. ಆದರೆ ಈ ದಿನ ಅದರ ಕೊರತೆ ಎದ್ದು ಕಾಣಿಸ್ತಾ ಇರುತ್ತೆ. ಆದರೂ ಕೂಡ ಮನಸ್ಸಿಗೆ ಸಮಾಧಾನ ಇದೆ ನಿಮ್ಮ ಕೆಲಸ ಕಾರ್ಯಗಳಿಂದ. ಹಾಗೆ ಈ ದಿನ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ನಿಧಾನ ಆದರೂ ಕೂಡ ಪ್ರಗತಿ ಇದೆ. ಇವತ್ತಲ್ಲ ನಾಳೆ ನೀವು ನಿರೀಕ್ಷಿಸಿದಂತಹ ಒಂದು ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ದಿನ ಹೆಚ್ಚಿನ ಜವಾಬ್ದಾರಿ ಇರ್ಬೋದು, ಕಾರ್ಯಭಾರದ ಒತ್ತಡ ಇರ್ಬೋದು, ಅದನ್ನು ಕೂಡ ತುಂಬ ಚೆನ್ನಾಗಿ ನಿಭಾಯಿಸ್ತೀರಿ. ಮ್ಯಾನೇಜರಿಯಲ್ ಸ್ಕಿಲ್ ಈ ದಿನ ಬಹಳ ಅದ್ಭುತವಾಗಿದೆ. ಇನ್ನು ಪ್ರೀತಿ, ಪ್ರೇಮದ ವಿಚಾರದಲ್ಲಿ ಈ ದಿನ ಬಹಳ ಬ್ಯಾಲೆನ್ಸ್ಡ್ ಆಗಿ ಇರ್ತೀರಿ. ಬಹಳ ಪ್ರಬುದ್ಧರಾಗಿ ಈ ದಿನ ವರ್ತಿಸುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಆದರೆ ನಿಮ್ಮ ಹಿತಶತ್ರುಗಳ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಶ್ರೀ ಪಾರ್ವತಿ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳ ಅದ್ಭುತವಾದಂಥ ಪ್ರಗತಿಯನ್ನು ಕಾಣುವಂಥದ್ದು ಇದೆ. ಹಾಗೆ ನಿಮ್ಮ ಮೇಲಧಿಕಾರಿಗಳಾಗಲಿ, ನಿಮ್ಮ ಸಹೋದ್ಯೋಗಿಗಳಾಗಲಿ ನಿಮಗೆ ಒಳ್ಳೆಯ ಬೆಂಬಲವನ್ನು ಕೊಡುವಂಥದ್ದು, ಅದರಲ್ಲೂ ಟೈಮ್ಲಿ ಹೆಲ್ಪ್ ಅನ್ನುವಂಥದ್ದು ನಿಮಗೆ ಸಿಕ್ಕತ್ತೆ. ಇದರಿಂದ ಒಂದು ಸಣ್ಣ ಸಮಸ್ಯೆಯಿಂದ ಪಾರಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಈ ದಿನ ಇದೆ. ಹಾಗಾಗಿನೇ ನಿಮ್ಮ ಒಂದು ಮುಂದಿನ ದಾರಿ ಸುಗಮವಾಗುತ್ತೆ. ಒಂದು ಬಡ್ತಿಯಾಗಲಿ, ವೇತನದಲ್ಲಿ ಹೆಚ್ಚಳ ಆಗಲಿ, ನೀವು ಬಯಸಿದಂತಹ ಸ್ಥಳಕ್ಕೆ ವರ್ಗಾವಣೆಯಾಗಲಿ ಮುಂದೆ ಆಗುವಂಥದ್ದಕ್ಕೆ ಈ ದಿನ ಒಂದು ಒಳ್ಳೆಯ ಪೂರ್ವ ಸಿದ್ಧತೆ ಇರುತ್ತೆ. ಒಳ್ಳೆಯ ಪ್ರಿಪರೇಷನ್ ಇದೆ. ಈ ದಿನ ಇನಿಷಿಯೇಷನ್ ಚೆನ್ನಾಗಿದೆ, ಮುಂದುವರಿಸಿ. ಇನ್ನು ಈ ದಿನದಲ್ಲಿ ನಿಮ್ಮ ವಹಿವಾಟುಗಳು ತುಂಬ ಉತ್ಸಾಹದಾಯಕವಾಗಿ ಇರುವಂಥದ್ದು. ಎನರ್ಜಿ ಲೆವೆಲ್ ಚೆನ್ನಾಗಿದೆ. ಹಾಗಾಗಿನೇ ಈ ದಿನ ಏನೇ ಬಂದರೂ ಕೂಡ ಅದನ್ನು ನಿಭಾಯಿಸುವಂತಹ ಧೈರ್ಯ, ಸ್ಥೈರ್ಯ, ಜೊತೆಗೆ ಉತ್ಸಾಹ, ಆತ್ಮವಿಶ್ವಾಸ ಎಲ್ಲವೂ ಕೂಡ ಒಟ್ಟಾಗಿ ಮೇಳೈಸಿರುವಂಥದ್ದು. ಇದರಿಂದ ಈ ದಿನ ಉತ್ತಮವಾದಂತಹ ದಿನ. ಅದರಲ್ಲೂ ಕಲಾವಿದರಿಗೆ, ಕ್ರೀಡಾಪಟುಗಳಿಗೆ ಹೊಸ ಅವಕಾಶಗಳು ಸಿಕ್ಕುವಂಥ ಸಂದರ್ಭ ಕೂಡ ಇದೆ. ಹಾಗೆ ನಿಮ್ಮ ವ್ಯಾಪಾರಿ ಸಂಬಂಧವಾಗಿ ಮಾಡುವಂಥ ಈ ಪ್ರಯಾಣ ನಿಮಗೆ ಶುಭ ಲಾಭವನ್ನು ತರುತ್ತೆ. ಈ ಪ್ರವಾಸ ನಿಮಗೆ ಸಂತೋಷದ ಜೊತೆಗೆ ತೃಪ್ತಿಯನ್ನು ಕೂಡ ತರುತ್ತೆ. ಅದರೊಂದಿಗೆ ಖರ್ಚು ಕೂಡ ಇರುವಂಥದ್ದಿದೆ. ಆದರೆ ಈ ಖರ್ಚನ್ನು ಸ್ವಲ್ಪ ಮಿತಿಗೊಳಿಸುವಂಥದ್ದು ಉತ್ತಮ. ಹಾಗೆ ವೈವಾಹಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ಒಳಬರಬಾರದು. ಆ ರೀತಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಈ ದಿನ ಅಲ್ಪ ಯಶಸ್ಸಿನಿಂದ ಮೈಮರೆಯುವಂತಹ ದಿನ. ದೊಡ್ಡ ದೊಡ್ಡ ಸಾಧನೆಗಳಾಗಬೇಕಾಗಿದೆ, ದೊಡ್ಡ ಫಲಿತಾಂಶಗಳು ಬರಬೇಕಾಗಿದೆ, ಅದನ್ನು ಅನುಭವಿಸುವಂಥ ನಿರೀಕ್ಷೆಯಲ್ಲಿ ನೀವು ಇರಬೇಕಾಗಿದೆ. ಆದರೆ ಈ ದಿನ ಸಣ್ಣ ಪುಟ್ಟ ವಿಚಾರಗಳಿಗೆ ಸೆಟ್ಲಾಗುವಂಥದ್ದು ಇರುತ್ತೆ.
ಹಾಗಾಗಿ ನಿಮ್ಮ ಒಂದು ಸರಳತೆಯನ್ನು ಇದು ತೋರಿಸುತ್ತೆ. ಆದರೆ ನಿಮ್ಮ ಗುರಿ ಯಾವತ್ತೂ ಕೂಡ ದೊಡ್ಡ ಮಟ್ಟದಲ್ಲಿ ಇರಬೇಕು. ಸ್ಕೈ ಇಸ್ ದಿ ಲಿಮಿಟ್ ಅನ್ನುವಂಥದ್ದು ನಿಮ್ಮ ಒಂದು ಆಶಾವಾದವಾಗಿ ಇರಬೇಕಾಗತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಸಾಧನೆ ಆಗಲಿ, ನಿಮ್ಮ ಗುರಿ ಆಗಲಿ ಸ್ವಲ್ಪ ಮೇಲ್ದರ್ಜೆಗೆ ಏಳಿಸ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಬಹಳ ಪ್ರಯತ್ನವನ್ನು ನೀವು ಮುಂದುವರಿಸಲೇಬೇಕಾಗತ್ತೆ. ಅಲ್ಪ ಪ್ರಯತ್ನಕ್ಕೆ ಕೆಲಸಗಳಾಗಲ್ಲ. ಹಾಗಾಗಿನೇ ಈ ದಿನ ಸಂಬಂಧಪಟ್ಟವರ ಒಂದು ನೆರವನ್ನು, ಒಂದು ಸಹಕಾರವನ್ನು ಪಡ್ಕೊಂಡು ಮುಂದುವರಿಬೇಕು. ಇನ್ನು ಈ ದಿನ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು, ಅದರಿಂದ ಲಾಭವನ್ನು ಪಡ್ಕೊಳ್ಳುವಂಥ ಅವಕಾಶಗಳು ಕೂಡ ಈ ದಿನ ಇದೆ. ಹಾಗೆ ಸಮಾಜದ ಪ್ರಮುಖ ವ್ಯಕ್ತಿಗಳ ಬೆಂಬಲ ಈ ದಿನ ನಿಮಗೆ ಸಿಕ್ಕತ್ತೆ. ಇದರಿಂದ ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸುವಂಥದ್ದು, ಜೊತೆಗೆ ಈ ದಿನ ಲೆಕ್ಕಾಚಾರದ ವಿಚಾರದಲ್ಲೂ ಕೂಡ ನೀವು ತಜ್ಞರ ಸಹಕಾರವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ಈ ಹಣದ ವಿಚಾರದಲ್ಲಿ ಈ ದಿನ ತುಂಬ ಅಲರ್ಟ್ ಆಗಿರ್ತೀರಿ, ಎಚ್ಚರಿಕೆಯಿಂದ ಇರ್ತೀರಿ. ಈಗಾಗಲೇ ನಿಮ್ಮ ಅನುಭವ ಸಾಕಷ್ಟು ಇರುವಂಥದ್ದು ಈ ಲೇವಾದೇವಿ ವ್ಯವಹಾರದಲ್ಲಿ, ಹಣದ ವಿಚಾರದಲ್ಲಿ. ಇನ್ನು ನಿಮ್ಮ ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ನಿಧಾನ ಆಗುತ್ತೆ. ತಾಳ್ಮೆಯಿಂದ ಮುಂದುವರಿಸಿ. ಆದರೆ ಆತ್ಮವಿಶ್ವಾಸವನ್ನು ಮಾತ್ರ ಕಳ್ಕೊಳ್ಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾವಿಷ್ಣುವನ್ನು, ಮಹಾಲಕ್ಷ್ಮಿಯನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಸ್ಪರ್ಧೆಗಳು ಉಂಟಾಗುವಂಥದ್ದಿದೆ. ನಿಮ್ಮ ನಿರೀಕ್ಷೆಯಂತೆ ಕೆಲಸಗಳು ಆಗಲ್ಲ. ಹಾಗೆ ನೀವು ಯಾರ ಜೊತೆಯಲ್ಲಿ ಕೆಲಸವನ್ನು ಮಾಡಬೇಕು ಅಂದ್ಕೊಳ್ತೀರೋ ಅಲ್ಲಿ ಒಂದು ಕೆಮಿಸ್ಟ್ರಿ ವರ್ಕೌಟ್ ಆಗ್ತಿಲ್ಲ. ನಿಮ್ಮಿಬ್ಬರಲ್ಲಿ ಒಂದು ಹೊಂದಾಣಿಕೆ ಅನ್ನುವಂಥದ್ದು ಇರಲ್ಲ. ಅದರಲ್ಲೂ ಈ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರವನ್ನು ಮಾಡುವಂಥವ್ರಿಗೆ ಈ ದಿನ ಸ್ವಲ್ಪ ಭಿನ್ನಾಭಿಪ್ರಾಯಗಳಿರುತ್ತೆ. ಹಾಗೆ ಈ ಕೆಲಸವೇ ಬೇಡ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಈ ದಿನ ಒಂದು ಎಕ್ಸ್ಟ್ರೀಮ್ ಸ್ಟೆಪ್ಪನ್ನು ತೆಗೆದುಕೊಳ್ಳುವಂಥದ್ದು ಇದೆ. ನಿರ್ಧಾರ ಬಹಳ ಕಠಿಣವಾಗಿರುತ್ತೆ, ಕಠೋರವಾಗೂ ಕೂಡ ಇರುತ್ತೆ. ಅದರಿಂದಲೇ ಈ ದಿನ ನಿಮ್ಮ ಅಸಮಾಧಾನವನ್ನು, ನಿಮ್ಮ ಕೋಪ ತಾಪಗಳನ್ನು ಈ ದಿನ ಮಾತಿನ ಮೂಲಕ ಹೊರ ಹಾಕಬಾರ್ದು. ಅದರಿಂದಲೇ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಅದಕ್ಕಾಗಿ ಯೋಗ ಮಾಡಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ ನಿಮ್ಮ ಮನಸ್ಸನ್ನು ಈ ದಿನ ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಈ ದಿನದ ಪ್ರಯಾಣ ನಿಮಗೆ ಅಷ್ಟೊಂದು ಸೌಖ್ಯವನ್ನು ತರ್ತಾ ಇಲ್ಲ. ವಾಹನದಿಂದ ಅಷ್ಟೊಂದು ಸುಖ ಇಲ್ಲ, ಖರ್ಚುಗಳು ಜಾಸ್ತಿ ಆಗುತ್ತೆ. ಜೊತೆಗೆ ಈ ಮೂರನೆಯವರ ವಾಹನವನ್ನು ಓಡಿಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಆದಷ್ಟು ದೂರದ ಪ್ರಯಾಣ ಅನ್ನುವಂಥದ್ದಿದ್ದರೆ ಅದನ್ನು ಮುಂದೂಡುವಂಥದ್ದು ಉತ್ತಮ. ಹತ್ತಿರದ ಪ್ರಯಾಣ ಓಕೆ, ಆದರೆ ದೂರದ ಊರಿಗೆ ಪ್ರಯಾಣ ಮಾಡಬೇಕಾಗಿರುವಂಥ ಸಂದರ್ಭದಲ್ಲಿ ಸಾಕಷ್ಟು ಪೂರ್ವ ಸಿದ್ಧತೆಗಳ ಕೊರತೆ ಇರುತ್ತೆ. ಈ ದಿನ ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ಹಣಕಾಸಿನ ವಿಚಾರದಲ್ಲಿ ಹಿರಿಯರ ಮಾತುಗಳನ್ನು ಕೇಳಿ. ಕುಟುಂಬದಲ್ಲಿ ಹಿರಿಯರು ನಿಮ್ಮ ತಂದೆ ತಾಯಿಯಂದ್ರಿದ್ರೆ ಅವರ ಮಾರ್ಗದರ್ಶನದಂತೆ ಮುಂದುವರಿಯುವಂಥದ್ದು ಉತ್ತಮ. ಆದಷ್ಟು ಸೋಮಾರಿತನವನ್ನು ಬಿಟ್ಟು ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಆಂಜನೇಯನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 7ನೇ ಮನೆಯಲ್ಲಿ ಚಂದ್ರ ಅಂದರೆ ಈ ದಿನ ಪರಸ್ಪರ ಸಹಾಯ ಸಹಕಾರಗಳು ನಿಮಗೆ ಬಹಳ ಬೇಗ ಸಿಕ್ಕುವಂತಹ ದಿನ. ಅದರಲ್ಲೂ ನಿಮ್ಮ ಶತ್ರುಗಳು ಕೂಡ ಈ ದಿನ ನಿಮ್ಮ ಸ್ನೇಹಿತರಾಗಿ ವರ್ತಿಸ್ತಾರೆ. ಅಪರಿಚಿತರು ಕೂಡ ಈ ದಿನ ನಿಮ್ಮ ಸಹಾಯಕ್ಕೆ ಬಂದು ನಿಲ್ತಾರೆ. ಹಾಗಾಗಿನೇ ಕೆಲಸ ಕಾರ್ಯಗಳು ಬಹಳ ವಿಶೇಷವಾಗಿ ಮುಂದುವರಿಯುತ್ತೆ. ಒಳ್ಳೆಯ ಪ್ರಗತಿ ಇದೆ, ಒಳ್ಳೆಯ ಫಲಿತಾಂಶ ಕೂಡ ಇದೆ. ಹಾಗೆ ಈ ದಿನ ಸ್ಥಿರಾಸ್ತಿ ಖರೀದಿ ಮಾಡುವಂಥವ್ರು ಅಂಥ ಪ್ರಯತ್ನಗಳೇನಾದರೂ ಇದ್ದರೆ ಈ ದಿನ ಮುಂದುವರಿಸಿ, ಬಹಳ ಬೇಗ ನಿಮಗೆ ಫಲ ಸಿಕ್ಕತ್ತೆ. ಇನ್ನು ಈ ದಿನ ಕುಟುಂಬ ಸದಸ್ಯರಿಂದ ಒಂದು ಒಳ್ಳೆಯ ಸುದ್ದಿಯನ್ನು ಕೇಳುವಂಥದ್ದು ಕೂಡ ಇದೆ. ಶುಭ ಸುದ್ದಿ, ಶುಭ ಸಮಯ. ಹಾಗೆ ಮನಸ್ಸು ಕೂಡ ಈ ದಿನ ತುಂಬ ಉಲ್ಲಾಸದಿಂದ ಇರುತ್ತೆ, ಸಂತೋಷದಿಂದ ಇರುತ್ತೆ. ಆದರೆ ಯಾವುದೋ ಒಂದು ಕಹಿ ಘಟನೆ, ಕಹಿ ನೆನಪು ಈ ದಿನ ನಿಮ್ಮ ಸಂತೋಷವನ್ನು ಹಾಳು ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಆದರೆ ಆದಷ್ಟು ಪೋಸ್ಟ್ ಮಾರ್ಟಮ್ ಮಾಡುವಂಥ ವಿಚಾರಗಳನ್ನು ನಿಲ್ಲಿಸ್ಬಿಡಿ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಎನ್ನುವಂಥದ್ದು ಸಿಕ್ಕತ್ತೆ. ಹಾಗಾಗಿನೇ ಸಮಾಜದಲ್ಲಿ ಒಂದು ಒಳ್ಳೆಯ ಗೌರವ ಸ್ಥಾನಮಾನವನ್ನು ಪಡ್ಕೊಳ್ಳುವಂಥದ್ದು, ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಂದ ಕೂಡ ನಿಮ್ಮ ಕೆಲಸ ಕಾರ್ಯಗಳಿಗೆ ಒಳ್ಳೆಯ ಉತ್ತೇಜನ ಅನ್ನುವಂಥದ್ದು ಸಿಕ್ಕತ್ತೆ, ಒಳ್ಳೆಯ ಮೋಟಿವೇಶನ್ ಸಿಕ್ಕತ್ತೆ.
ಇದರಿಂದ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ವರಹ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಗುರು ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ತುಂಬ ಅನುಕೂಲತೆಗಳಿರುವಂಥ ದಿನ. ಗ್ರಹ ಸ್ಥಾನಗಳು ಬಹಳ ಚೆನ್ನಾಗಿದೆ. ಹಾಗಾಗಿನೇ ಈ ದಿನ ನೀವು ಕೈ ಹಿಡಿಯುವಂಥ ಕೆಲಸ ಕಾರ್ಯಗಳೆಲ್ಲ ಬಹಳ ಸುಗಮವಾಗಿ ನಡೆಯುತ್ತೆ. ಹೊಸ ಕೆಲಸಗಳನ್ನು ಕೂಡ ಈ ದಿನ ಕೈಗೆತ್ತಿಕೊಳ್ಳುವಂಥದ್ದು ಇದೆ. ಅದರಲ್ಲೂ ಕೂಡ ಈ ದಿನ ನಿಮಗೆ ತೃಪ್ತಿ ಇದೆ, ಆತ್ಮವಿಶ್ವಾಸ ಇದೆ. ಹಾಗಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಗೌರವದ ಭಾವನೆ ನಿಮಗಿರುತ್ತೆ. ಒಂದು ಘನತೆಯನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಹೆಚ್ಚಾಗುವಂಥದ್ದು ಇದೆ. ಹಾಗಾಗಿನೇ ಈ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಎನ್ನುವಂಥದ್ದು ನಿಮಗೆ ಈ ದಿನ ತುಂಬ ಅನ್ವಯವಾಗುವಂಥದ್ದು. ಇನ್ನು ಈ ದಿನ ಅಮೂಲ್ಯವಾದಂತಹ ಕೆಲವು ವಸ್ತುಗಳನ್ನು ಸಂಗ್ರಹ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ನಿಮ್ಮ ಮುಂದಿನ ಜೀವನಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೂಡ ಮಾಡ್ಕೊಳ್ತೀರಿ. ಹಾಗೆ ನಿಮಗೆ ಗೊತ್ತಿದೆ ಯಾವ ವ್ಯವಹಾರಗಳಿಂದ, ಯಾರ ಸಂಪರ್ಕದಿಂದ ನಿಮಗೆ ಅನುಕೂಲ ಆಗುತ್ತೆ, ಯಾರಿಂದ ಅನಾನುಕೂಲ ಆಗುತ್ತೆ ಅನ್ನುವಂಥದ್ರ ಲೆಕ್ಕಾಚಾರ ಬಹಳ ಚೆನ್ನಾಗಿ ಗೊತ್ತಿದೆ. ಅದಕ್ಕಾಗಿಯೇ ಈ ದಿನ ಉತ್ತಮರ ಸಂಸರ್ಗ ನಿಮಗೆ ಸಿಕ್ಕುವಂಥದ್ದು. ಆದರೆ ಹಿತಶತ್ರುಗಳು ನಿಮ್ಮ ಮೇಲೆ ಸ್ವಲ್ಪ ಒತ್ತಡವನ್ನು ತರಬಹುದು, ನಿಮ್ಮನ್ನು ಇಕ್ಕಟ್ಟಿಗೆ ಸಿಕ್ಕಿಸ್ಬೋದು. ಅಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಮನೆಯಲ್ಲಿ ಪ್ರಮುಖವಾದಂಥ ನಿರ್ಧಾರವನ್ನು ಕೈಗೊಳ್ಳುವಂಥ ಒಂದು ಸಂದರ್ಭ ಕೂಡ ಈ ದಿನ ಸೃಷ್ಟಿಯಾಗುತ್ತೆ. ಏಕೆಂದರೆ ನಿಮ್ಮ ಮಾತಿಗೆ, ನಿಮ್ಮ ಒಂದು ಫೇಸ್ ವ್ಯಾಲ್ಯೂಗೆ ಅಷ್ಟೊಂದು ಬೆಲೆ ಇದೆ ಈ ದಿನ. ಅದಕ್ಕಾಗಿಯೇ ಕೆಲವರು ನಿಮ್ಮನ್ನೇ ಆಶ್ರಯಿಸ್ತಾರೆ, ನಿಮ್ಮ ಒಂದು ಸಹಕಾರವನ್ನೇ ಬಯಸುವಂಥದ್ದು ಕೂಡ ಇದೆ. ಒಟ್ಟಾರೆ ನಿಮಗೆ ಎಲ್ಲ ರೀತಿಯಿಂದಲೂ ಕೂಡ ಪ್ರತಿಸ್ಪಂದಿಸುವಂಥ ಒಂದು ಒಳ್ಳೆಯ ಸ್ವಭಾವ ಇರೋದ್ರಿಂದಲೇ ಈ ದಿನ ಒಳ್ಳೆಯ ಹೆಸರನ್ನು ಪಡ್ಕೊಳ್ತೀರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಈ ದಿನ ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ಶಕ್ತಿಪೀಠಕ್ಕೆ ಹೋಗಿ ಬನ್ನಿ. ಗ್ರಾಮ ದೇವತೆಯಾದರೂ ಕೂಡ ಈ ದಿನ ನಿಮ್ಮ ದರ್ಶನಕ್ಕೆ ಸಿಕ್ಕಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.